ಈಗಿನ ಯುಗವೇ ಹಾಗೆ. ಈ ಡೈವರ್ಸ್ ಕೇಸು, ಈ ಮದುವೆ ಆಗದೇ ಇರುವಂತಹ ಸನ್ನಿವೇಶ, ಎಷ್ಟೋ ಜನರು ಪಾಪ ಕಲಿತು ತುಂಬ ವಿದ್ಯಾವಂತರಾಗಿದ್ದಾರೆ, ಕೆಲಸ ಸಿಗುವುದಿಲ್ಲ. ಇನ್ನು ಕೆಲಸ ಸಿಕ್ಕಿದ್ರೂ ಹಾಗೆ ಪಕ್ಕ ಮದುವೆ ಆಗೋದಿಲ್ಲ. ಈಗ ಹುಡುಗ ಹುಡುಗಿ ಒಪ್ಪಿಕೊಳ್ಳುವುದು ಬಹಳ ಇದಾಗಿದೆ. ಆ ನಂತರ ಮದುವೆ ಆದ ಮೇಲೆ ಇನ್ನೊಂದು ಸಮಸ್ಯೆ, ಪಕ್ಕ ಮಕ್ಕಳಾಗೋದಿಲ್ಲ. ಹೀಗೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಪಾಪ ಹೇಳಿಕೊಡ್ತಾರೆ. ಈ ಡಾಕ್ಟ್ರಲ್ಲೂ ಹೇಳಿಕೊಡ್ತಾರಾ ಇಲ್ವಾ, ಕೆಲವು ಸಮಸ್ಯೆಗಳನ್ನು ನಮ್ಮ ಹತ್ರ ಪಾಪ ಹತ್ತುಕೊಂಡು ಹೇಳುವಾಗ ಒಂದು ಕಡೆಯಲ್ಲಿ ನಮಗೇ ಆ ನೋವು ಇದೆಯಾ ಅಂತ ನಮಗೆ ಬೇಸರ. ಈಶ್ವರನಿಗೆ ಸಿಟ್ಟು ಬಂದಾಗ, ಯಾವ ಕಾರಣಾಂತರದ ಸಿಟ್ಟು ಬಂದಾಗ ಅದನ್ನು ಅವನ ಜಡೆಯನ್ನು ನೆಲಕ್ಕೆ ಬಡಿದಾಗ ಅದರಲ್ಲಿ ಉದ್ಭವವಾದವನು ವೀರಭದ್ರ. ಒಂದು ಶತರುದ್ರ ಮಾಡಬೇಕಾದ್ರೆ 11 ಆವರ್ತಿ ರುದ್ರ ಪಾರಾಯಣ ಮಾಡಬೇಕು, 11 ಆವರ್ತಿ ಪೂಜೆ ಮಾಡಬೇಕು. ಈ ವರ್ಷ ಬೋರ್ಡ್ ಹಾಕಿದ ಮೇಲೆ ಅದು ಸತತ 30 ಗಂಟೆಗಳಂತ ಹೇಳಿದ ಕೂಡಲೇ ಜನರಿಗೆ ಅದೊಂದು ಭಾರಿ ಆಶ್ಚರ್ಯ ಆಗಿದೆ. ಓ ದೇವರ ಇದ್ರು ಅಂತ ಹೇಳ್ಬೋದು. ಮತ್ತು ರಾಜ್ಯದ ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳೋದನ್ನು ಕೇಳಿದ ಕೂಡಲೇ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇದೊಂದು ವಿಶೇಷವಾದಂತಹ ಸೇವೆ, ಇಷ್ಟರವರೆಗೆ ಎಲ್ಲಿಯೂ ಇಲ್ಲದ ಸೇವೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತೇಳಿ ಒಂದು ಮಾತುಂಟು. ಅರ್ಚಕರ ಪ್ರಭಾವ, ಅರ್ಚಕರು ಅಷ್ಟು ಪ್ರಭಾವಿಗಳಾಗಿರಬೇಕು, ಅಷ್ಟು ಅವರು ಅನುಷ್ಠಾನಿಗಳಾಗಿರಬೇಕು, ಅಷ್ಟು ದೇವರನ್ನು ಒಲಿಸಿಕೊಂಡವರಾಗಿರಬೇಕು. ಹಿರಿಯಡ್ಕ ವೀರಭದ್ರ ಸ್ವಾಮಿ ದೇವಸ್ಥಾನದ ವಂಶ ಪಾರಂಪರ್ಯ ಅರ್ಚಕರಲ್ಲಿ ಒಬ್ಬ. ನನ್ನ ಹೆಸರು ರಂಗನಾಥ ಭಟ್. ನಮಸ್ಕಾರ ವೀಕ್ಷಕರೇ, ಅಖಂಡ ದ್ವಾದಶ ಶತರುದ್ರಾಭಿಷೇಕ ಸೇವೆ ಹಿರಿಯಡ್ಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ಮಹಿಮಾ ಎಸ್. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ, ಹಾಗೆಯೇ ಶಕ್ತಿ ಸಾನ್ನಿಧ್ಯ ಅಂತಲೇ ಹೆಸರನ್ನು ಪಡೆದಿರುವಂತಹ ಮಹತೋಬಾರ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಹಿರಿಯಡ್ಕದಲ್ಲಿ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 30 ಗಂಟೆಗಳ ಕಾಲ ಅಖಂಡ ದ್ವಾದಶ ಶತರುದ್ರಾಭಿಷೇಕವನ್ನು ಮಾಡುವಂತಹ ಸಂಕಲ್ಪವನ್ನು ಇಟ್ಕೊಂಡಿರುವಂಥದ್ದು. ಇದೇ ಬರುವ 15ರಂದು ಬಹಳ ವಿಶೇಷವಾಗಿ ಶಿವರಾತ್ರಿಯ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ ಸತತವಾಗಿ 30 ಗಂಟೆಗಳ ಕಾಲ ದ್ವಾದಶ ಶತರುದ್ರಾಭಿಷೇಕವನ್ನು ಇಟ್ಕೊಂಡಿರ್ತಾರೆ. ಹಾಗಾದರೆ ಈ ಒಂದು ಕಾರ್ಯಕ್ರಮದ ಮಹತ್ವವೇನು, ಹಾಗೆಯೇ ದ್ವಾದಶ ಶತರುದ್ರಾಭಿಷೇಕದ ವೈಶಿಷ್ಟ್ಯತೆ ಏನು, ಇವೆಲ್ಲದರ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕ್ಷೇತ್ರ ಹಿರಿಯಡ್ಕದ ತಂತ್ರಿಗಳಾದಂತಹ ಲಕ್ಷ್ಮೀನಾರಾಯಣ ತಂತ್ರಿಗಳು ಹಾಗೂ ಶ್ರೀ ಕ್ಷೇತ್ರ ಹಿರಿಯಡ್ಕದ ಪ್ರಧಾನ ಅರ್ಚಕರಾಗಿರುವಂತಹ ರಂಗನಾಥ್ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೊದಲನೆಯದಾಗಿ ಶ್ರೀ ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಲಕ್ಷ್ಮೀನಾರಾಯಣ ತಂತ್ರಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ಕೊಳ್ತೇವೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇದೇ ಬರುವ ಫೆಬ್ರವರಿ 15ರಂದು ಬಹಳ ವಿಶೇಷವಾಗಿ ಶಿವರಾತ್ರಿಯ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ಕುರಿತು ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಮಾತಿದೆ, ಕೃಷ್ಣನಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ, ಗಣಪತಿಗೆ ಪಂಚಕಜ್ಜಾಯ ಪ್ರಿಯ ಅಂತ ಹೇಳ್ತಾರೆ, ಹಾಗೆಯೇ ಅಭಿಷೇಕ ಪ್ರಿಯ ರುದ್ರ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಕೇಳೋದಾದರೆ ರುದ್ರನಿಗೆ ಯಾಕೆ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ಗುರುಗಳೇ? ರುದ್ರ ಎಂಬ ಹೆಸರೇ ಹೇಳ್ತದೆ. ರುದ್ರ ಅಂದರೆ ಅವನು ಸ್ವಲ್ಪ ಸಿಟ್ಟಿನವ ಅಂತ. ಅವನು ಸಿಟ್ಟು ಕಡಿಮೆ ಆಗಲಿಕ್ಕೋಸ್ಕರ ಯಾವಾಗಲೂ ರುದ್ರಾವತಾರ, ಅವನು ಧ್ಯಾನ ಶೋಕದಲ್ಲಿ ಉಂಟು ರೌದ್ರಾವತಾರಂ ಅಂತೇಳಿ, ಯಾವಾಗಲೂ ರೌದ್ರಾವತಾರದಲ್ಲೇ ಇರುವನು. ಮತ್ತು ಅವನು ಹುಟ್ಟಿದ್ದು ಕೂಡ ಈಶ್ವರನ ಸಿಟ್ಟಿನ ಒಂದು ಆ ಜಡೆಯನ್ನು ಬಡಿದಾಗ ಅದರಲ್ಲಿ ಉದ್ಭವವಾದವ ವೀರಭದ್ರ. ಅದರಿಂದ ಇಲ್ಲಿ ರುದ್ರನಿಗೆ ಈಶ್ವರನಿಗೆ ಭಾಳ ಒಂದು ಸಿಟ್ಟು, ಯಾವಾಗಲೂ ಸಿಟ್ಟಿನ ಪ್ರವೃತ್ತಿ, ಸಿಡುಕಿನ ಪ್ರವೃತ್ತಿ. ಅದಕ್ಕೋಸ್ಕರ ಅವರ ಸಿಟ್ಟು ಶಮನ ಆಗಲಿಕ್ಕೋಸ್ಕರ ನೀರನ್ನು ಹಾಕ್ತಾ ಇರಬೇಕು. ಆದ್ದರಿಂದ ಈಶ್ವರ ದೇವಸ್ಥಾನದ ತಲೆಯ ಒಂದು ಈಶ್ವರನ ಬಿಂಬದ ಮೇಲ್ಭಾಗದಲ್ಲಿ ಒಂದು ದಾರ ಬಟ್ಲು ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಿ ತುಂಬ ನೀರು ತುಂಬಿಸಿರ್ತಾರೆ. ಅದರಲ್ಲಿ ಒಂದು ಹನಿ ನೀರು ಇಡೀ ದಿನ ನಿರಂತರವಾಗಿ ಈಶ್ವರನ ತಲೆಯ ಮೇಲೆ ಬೀಳ್ತಾ ಇರುವಂತಿರ್ತದೆ. ಅಂದರೆ ಅವನಿಗೆ ಆ ರೀತಿಯ ರೌದ್ರಾವತಾರ ಕಮ್ಮಿ ಆಗಲಿಕ್ಕೋಸ್ಕರ, ಶಾಂತ ಆಗಲಿಕ್ಕೋಸ್ಕರ, ಅವನಿಗೆ ಅದರಿಂದ ತೃಪ್ತಿ ಆಗೋದಕ್ಕೋಸ್ಕರ, ಅವನಿಗೆ ಅದರಿಂದ ಬಹಳ ಸಂತೋಷ ಆಗೋದ್ರಿಂದ
ಆದ್ದರಿಂದ ಅವನಿಗೆ ರುದ್ರಪ್ರಿಯ ಅಂತ ರುದ್ರಪ್ರಿಯ, ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಆಯರ್ಕೊಡ ಎಂಬ ಒಂದು ಊರುಂಟು. ಅಲ್ಲಿ ಗಣಪತಿಗೆ ಭಯಂಕರ ಅವನಿಗೆ ವ್ಯಾಧಿ, ಉರಿ ಅಂತೆ ಅವನಿಗೆ, ಯಾವ ಕಾರಣಾಂತರದಿಂದ ಒಂದು ಶಾಪದಿಂದ ಉರಿ. ಅದಕ್ಕೋಸ್ಕರ ಅವನನ್ನು ಈ ವರ್ಷ ಇಡೀ ನೀರಿನಲ್ಲೇ ಮುಳುಗಿಸಿಡ್ತಾರೆ. 1,000 ಕೊಳಪಾನ ನೀರು ತುಂಬಿಸಿದಾಗ ಅವನ ಗುಹೆ ತುಂಬುತ್ತದೆ. ಅದು ಇವತ್ತು ತುಂಬಿಸಿದರೆ ನಾಳೆ ಪೂಜೆಯ ಮೊದಲು ಆ ನೀರನ್ನು ತೆಗೆದು ಪುನಃ ತುಂಬಿಸ್ತಾರೆ. ದಿನಕ್ಕೆ 2 ಆವೃತ್ತಿ ಆ ಸೇವೆಯನ್ನು ಮಾಡಿಸ್ತಾರೆ. ಅವನಿಗೆ ಆ ಉರಿ ಜ್ವಾಲೆ ಕಡಿಮೆ ಆಗಲಿಕ್ಕೋಸ್ಕರ ಗಣಪತಿಗೆ, ಈಶ್ವರನ ಪುತ್ರನ ಗಣಪತಿಗೆ ಅದನ್ನು ಆಯರ್ಕೊಡ ಮಾಡ್ತಾರೆ. ಅದರಿಂದ ಒಂದು ಈಶ್ವರನಿಗೆ ನೀರು ಅಂದರೆ ಬಹಳ ವಿಶೇಷ, ಬಹಳ ಪ್ರಿಯ ಅಂತಾನೆ ಹೇಳ್ಬೋದು. ಗುರುಗಳೇ, ಇವಾಗ ಈಶ್ವರನ ಇನ್ನೊಂದು ರೂಪವೇ ವೀರಭದ್ರ ಅಲ್ವಾ? ಹಾಗಾದ್ರೆ ಈಶ್ವರನಿಗೂ ವೀರಭದ್ರ ಅವತಾರದ ವೈಶಿಷ್ಟ್ಯತೆ ಕುರಿತು ನಮಗೆ ಹೇಳೋದಾದ್ರೆ, ಈಶ್ವರನಿಗೆ ಸಿಟ್ಟು ಬಂದಾಗ, ಯಾವ ಕಾರಣಾಂತರದ ಸಿಟ್ಟು ಬಂದಾಗ ಅದೆಲ್ಲ ಅವನ ಜಡೆಯನ್ನು ನೆಲಕ್ಕೆ ಬಡಿದಾಗ ಅದರಲ್ಲಿ ಉದ್ಭವವಾದವನು ವೀರಭದ್ರ. ಅವನು ರುದ್ರಾವತಾರನಾಗಿ ಹುಟ್ಟಿದ್ದಾನೆ. ಬರೀ ಅವನು ಮಗುವಾಗಿ ಹುಟ್ಟಿದ್ದಲ್ಲ, ಈಶ್ವರನ ಹಾಗೆ ಅವನು ಗಣದ ಹಾಗೆ ಶಿವರನ ಪ್ರತಿರೂಪವಾಗಿ ಹುಟ್ಟಿಕೊಂಡಿದ್ದಾನೆ ವೀರಭದ್ರ. ಮತ್ತು ನಮ್ಮ ಹಿರಡ್ಕದಲ್ಲಿ ಹೇಳೋದಾದರೆ ಖಡ್ಗೇಶ್ವರನೂ ಪೀಠದಲ್ಲಿದ್ದಾನೆ. ಖಡ್ಗ ಒಂದು ಹೊದುರೆಯ ಮೇಲೆ ಕೂತಂಥ ಈಶ್ವರನು ಕೂಡ ಪೀಠದಲ್ಲಿದ್ದಾನೆ. ಆ ಖಡ್ಗೇಶ್ವರ ಹಾಗೂ ವೀರಭದ್ರ ವಿಶೇಷ ಸಾನ್ನಿಧ್ಯ ಹಿರಡ್ಕದಲ್ಲಿ ಇದೆ. ಅದರಿಂದ ಅಭಿಷೇಕ ಪ್ರಿಯ. ಹಾಗಾಗಿ ಇವಾಗ ಕಾರ್ಯಕ್ರಮದ ವಿಷಯಕ್ಕೆ ಬಂದರೆ, ಇದೇ ಬರುವ ಫೆಬ್ರವರಿ 15ರಂದು ಬಹಳ ವಿಶೇಷವಾಗಿ ಶಿವರಾತ್ರಿಯ ದಿನದಂದು 12 ಶತರುದ್ರಾಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀರಿ. ಅದು ಹೇಳೋದಾದರೆ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಯಂತೆ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ನಿರಂತರ 7 ಗಂಟೆಯಿಂದ ಪ್ರಾರಂಭವಾಗಿ ನಿರಂತರ 30 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ನಡೀಲಿಕ್ಕಿದೆ. ಸೊ ಇದರ ಮಹತ್ವವೇನು, ವೈಶಿಷ್ಟ್ಯತೆ ಬಗ್ಗೆ ನಮಗೆ ಹೇಳೋದಾದರೆ? ಸಾಮಾನ್ಯವಾಗಿ ಒಂದು ಶತರುದ್ರ ಮಾಡಬೇಕಾದ್ರೆ 11 ಆವರ್ತಿ ರುದ್ರ ಪಾರಾಯಣ ಮಾಡಬೇಕು, 11 ಆವರ್ತಿ ಪೂಜೆ ಮಾಡಬೇಕು. 11 ಸರ್ತಿ ಒಂದು ರುದ್ರ ಆದ ಕೂಡಲೇ ಒಂದು ವರ್ಗ ಚಮಕವನ್ನು ಹೇಳಿ ಒಂದು ಪೂಜೆ ಮಾಡಬೇಕು. ಅದೇ ಪ್ರಕಾರ 11 ಪೂಜೆ ಆದಾಗ 1 ಶತರುದ್ರ ಆಗ್ತದೆ. ಆ 11 ರುದ್ರ ಪಾರಾಯಣಕ್ಕೆ ಬೇಕಾಗುವಂಥ ಅವಧಿ ಮತ್ತು ಪೂಜೆಗೆ 2.5 ಗಂಟೆಗಳು ಬೇಕು. ಆದ್ದರಿಂದ ಅದೇ ಪ್ರಕಾರ ನಿರಂತರವಾಗಿ ಅದು ಮುಗಿದ ಕೂಡಲೇ ಇನ್ನೊಂದು ಕಲಶ, ಅದಕ್ಕೆ ಕಲಶ ವಿಶೇಷ. ಒಂದೊಂದು ರುದ್ರಕ್ಕೆ ಒಂದೊಂದು ಕಲಶ, ಒಂದೊಂದು ಅಭಿಷೇಕಕ್ಕೆ ವಿಶೇಷವಾದ ಕಲಶ ಮಾಡಬೇಕು ಒಂದುಂಟು. 11 ದ್ರವ್ಯಗಳಿಂದ 11 ಕಲಶವನ್ನು ನಾವು ಸ್ಥಾಪನೆ ಮಾಡ್ತೇವೆ. ಆ ದ್ರವ್ಯಕ್ಕೆ ಮೊದಲನೇ ಕಲಶದ ದೇವತೆ ಮೃಗವ್ಯಾಧ ಅಂತ, ದಧಿ ಅದರ ದ್ರವ್ಯ. ಆ ಮೃಗವ್ಯಾಧ ಎಂಬನನ್ನು, ಆ ದೇವತೆಯನ್ನು ಆ ದಧಿಗೆ ಆವಾಹನೆ ಮಾಡಿ ಅದನ್ನು ಮುಟ್ಟಿಕೊಂಡು ರುದ್ರ ಅಭಿಮಂತ್ರಣವನ್ನು ಮಾಡಿ ಆ ರುದ್ರದ ಪಾರಾಯಣದ ಅಂತ್ಯದಲ್ಲಿ ಆ ಕಲಶವನ್ನು ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. 2ನೇ ರುದ್ರಕ್ಕೆ ಮಧು ದ್ರವ್ಯ, ಜೇನುತುಪ್ಪ, ಅದಕ್ಕೆ ಶರ್ವ ಎಂಬ ದೇವತೆಯನ್ನು ಆವಾಹನೆ ಮಾಡಿ ರುದ್ರ ಪಾರಾಯಣ ಮಾಡಿ 2ನೇ ಆವೃತ್ತಿಯ ಕೊನೆಯಲ್ಲಿ ಅಭಿಷೇಕ ಮಾಡಬೇಕು. 3ನೇ ಕಲಶಕ್ಕೆ ಸರ್ಪಿ, ತುಪ್ಪ ದ್ರವ್ಯಕ್ಕೆ ನಿವೃತ್ತಿಯನ್ನು ಆವಾಹನೆ ಮಾಡಿ ರುದ್ರ ಪಾರಾಯಣ ಮಾಡಿ ಅಭಿಷೇಕವನ್ನು ಮಾಡಬೇಕು. 4ನೇ ಕಲಶಕ್ಕೆ ಪಯ, ಹಾಲು, ಅದಕ್ಕೆ ಅಜೇಕಪಾತ ಎಂಬ ದೇವತೆಯನ್ನು ಆವಾಹನೆ ಮಾಡಿ ಅದನ್ನು ಅಭಿಷೇಕ ಮಾಡಬೇಕು. 5ನೇ ಕಲಶಕ್ಕೆ ಆಮ್ರ, ಹಣ್ಣಿನ ರಸ, ಆ ಕಲಶದಲ್ಲಿ ಅಹಿರ್ಬುದ್ಧ ಎಂಬ ದೇವತೆಯನ್ನು ಆವಾಹನೆ ಮಾಡಿ ರುದ್ರಪಾರಾಯಣ ಅಭಿಮಂತ್ರಣ ಮಾಡಿ ಆ ಕಲಶವನ್ನು ಅಭಿಷೇಕ ಮಾಡಬೇಕು. 6ನೇ ಆವೃತ್ತಿಗೆ ಇಕ್ಷು, ಕಬ್ಬಿನ ರಸ ಕ್ಕೆ ಆ ಕಲಶವನ್ನು ಇಟ್ಟು ಅದಕ್ಕೆ ಪಿನಾಕಿ ಎಂಬ ದೇವತೆಯನ್ನು ಆವಾಹನೆ ಮಾಡಿ ರುದ್ರಾಭಿಮಂತ್ರಣವನ್ನು ಮಾಡಿ ಅದನ್ನು ಅಭಿಷೇಕ ಮಾಡಬೇಕು. 7ನೇ ಕಲಶಕ್ಕೆ ನಾಳಿಕೇರದ ಜಲ, ಬೊಂಡ ನೀರು ಅಂತ ಹೇಳ್ತಾರೆ, ಅದಕ್ಕೆ ಭವನಾಥ ಎಂಬ ದೇವತೆಯನ್ನು ಆವಾಹನೆ ಮಾಡಿ ರುದ್ರ ಅಭಿಮಂತ್ರಣವನ್ನು ಮಾಡಿ ಆ 7ನೇ ಅಭಿಷೇಕವನ್ನು ಮಾಡಬೇಕು. 8ನೇ ಕಲಶಕ್ಕೆ ಗಂಧೋದಕವನ್ನು ಮಹೇಶ್ವರ ಎಂಬ ದೇವತೆಯನ್ನು ಅಭಿಮಂತ್ರಣೆಯನ್ನು ಮಾಡಿ ರುದ್ರಪಾರಾಯಣ ಪುರಸ್ಸರ ಅಭಿಷೇಕ ಮಾಡಬೇಕು. 9ನೇ ಕಲಶಕ್ಕೆ ಪುಷ್ಪೋದಕ, ಹೂವಿನ ರಸ, ಅದನ್ನು ಅದಕ್ಕೆ ಸ್ಥಾಣು ಎಂಬ ದೇವತೆಯನ್ನು ಆವಾಹನೆ ಮಾಡಿ ಅದನ್ನು ಅಭಿಷೇಕ ಮಾಡಬೇಕು. 10ನೇ ಕಲಶಕ್ಕೆ ಫಲೋದಕ, ಹಣ್ಣಿನ ನೀರು, ಅದಕ್ಕೆ ಭವ ಎಂಬ ದೇವತೆಯನ್ನು ಆವಾಹನೆ ಮಾಡಿ ಅಭಿಷೇಕ ರುದ್ರಪಾರಾಯಣ ಪುರಸ್ಸರ ಅಭಿಷೇಕ ಮಾಡಬೇಕು. 11ನೇ ಕಲಶಕ್ಕೆ ಶುದ್ಧೋದಕ, ಅದಕ್ಕೆ ಕಪಾಲಿ ಎಂಬ ದೇವತೆಯನ್ನು ಆವಾಹನೆ ಮಾಡಿ
ಅಭಿಷೇಕವನ್ನು ಮಾಡಬೇಕು. ಹೀಗೆ 11 ಆವೃತ್ತಿ ಆದಮೇಲೆ ಒಂದು ಏಕಾದಶ ಆವರ್ತನ ರುದ್ರಾಭಿಷೇಕ ಆಯಿತು ಅಂತ ಅರ್ಥ. ಇದು ನಾವು ನಾಳ್ದು ಪ್ರತಿ ಕಲಶದಲ್ಲಿಯೂ ಈ ರೀತಿಯ ದ್ರವ್ಯಗಳನ್ನು ನಾವು ಅಭಿಷೇಕವನ್ನು ಮಾಡಲಿಕ್ಕಿದ್ದೇವೆ. ಇದು ಒಂದು ಆವೃತ್ತಿಯ ರುದ್ರ ಆಯಿತು. ಇಂಥದ್ದು 11 ಆವೃತ್ತಿ ನಡಿಬೇಕು ವೀರಭದ್ರನಿಗೆ. 11 ಆವೃತ್ತಿ ನಡೆಯುವಾಗ ಅದೇ ಮರುದಿನ 11 ಗಂಟೆ ತನಕ ಆಗ್ತದೆ. ಇನ್ನು ಅದೇ ರೀತಿ ಪಕ್ಕದಲ್ಲಿ ನಮ್ಮಲ್ಲಿ ಹಿಡಕದ ಬಗ್ಗೆ ಹೇಳುವುದಾದರೆ ಒಂದು ಬ್ರಹ್ಮದೇವರ ಇದ್ದಾರೆ ಅಲ್ಲಿ. ಆ ಬ್ರಹ್ಮದೇವರಿಗೂ ಕೂಡ ಒಂದು ಆವೃತ್ತಿ ಚತುರ್ದೇವವನ್ನು ಮಾಡಿ ಅವರಿಗೂ ಕೂಡ ಅಭಿಷೇಕವನ್ನು ಮಾಡಬೇಕು ಇದೇ ರೀತಿಯಲ್ಲಿ. ಆದ್ದರಿಂದಾಗಿ 12 ಆವೃತ್ತಿ ಮಾಡಬೇಕು ಅಂತ ನಾವು ಇಲ್ಲದ್ರೆ ನಿಜವಾಗಿ 11 ಆವೃತ್ತಿ ಸಾಕಾಗ್ತದೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಇರೋದ್ರಿಂದಾಗಿ ಅವನಿಗೂ ಕೂಡ ಅದೇ ರೀತಿಯಲ್ಲಿ ಅಭಿಷೇಕವನ್ನು ಮಾಡಬೇಕಾಗಿರೋದ್ರಿಂದ ಹಾಗೆ 12 ಆವೃತ್ತಿ ಪಾರಾಯಣ ಮಾಡಬೇಕು. ಇದು ಮುಗಿಯುವಾಗ 30 ಗಂಟೆಗಳು ಆಗ್ತದೆ. ಹೌದು. ಆಮೇಲೆ ದೇವರಿಗೆ ಕುಂಭ ಕಲಶಾಭಿಷೇಕವನ್ನು ಮಾಡಬೇಕು. ಆಮೇಲೆ ಅಲಂಕಾರ ಪೂಜೆಯನ್ನು ಮಾಡಬೇಕು, ಪರಿವಾರ ಪೂಜೆಯನ್ನು ಮಾಡಬೇಕು, ಮಹಾಪೂಜೆಯನ್ನು ಮಾಡಬೇಕು. ಆಮೇಲೆ ಮಹಾಮಂತ್ರಾಕ್ಷತೆ, ಅನ್ನಸಂತರ್ಪಣೆ ಎಲ್ಲ ನಡೆಯುವಂಥದ್ದು ಇದರ ಅಂಗ. ಇದೆಲ್ಲ ಮುಂಚಿನ ದಿವಸ ಎಲ್ಲರೂ ಕೂಡ ಅನ್ನ ಆಹಾರ ಇಲ್ಲ, ಎಲ್ಲರಿಗೂ ಫಲಾಹಾರ. ಈಶ್ವರನಿಗೆ ಅವತ್ತು ಉಪವಾಸ ಇರಬೇಕು ಅಂತ ಅರ್ಥ. ಇಂದು ನಾವು ಮನುಷ್ಯರು ಉಪವಾಸ ಸ್ವಲ್ಪ ಕಷ್ಟ ಆದರೂ ಲಘು ಆಹಾರ ತಗೊಂಡು ಇರಬೇಕು. ಮತ್ತು ಜಾಗರಣೆ ಇರಬೇಕೆಂಬ ಉದ್ದೇಶ. ಮುಖ್ಯವಾಗಿ ನಾವು ಶಿವರಾತ್ರಿ ದಿವಸ ನಿದ್ರೆ ಮಾಡಬಾರ್ದು. ಹೇಳ್ತಾರಲ್ಲ, ನನಗೆ ಶಿವರಾತ್ರಿ ಹೇಗಾಯಿತು ಶಿವ ಅಂತ ಒಂದು ಗಳಿಗೆ ನಿದ್ರೆ ಮಾಡಲಿಲ್ಲ, ನಾವು ತುಂಬ ಸುಸ್ತಾದಾಗ ಹೇಳುವಂಥ ಮಾತು ಬರ್ತದೆ. ನನಗೆ ಶಿವಜಾಗರಣೆ ಹಾಗಾಯಿತು ಅಂತ ಹೇಳಿ ನಾವು ನಿದ್ರೆಯೇ ಮಾಡಬಾರ್ದು. ಆದ್ದರಿಂದ ನಿದ್ರೆ ಅದಕ್ಕೋಸ್ಕರ ಊರವರಿಗೂ ಕೂಡ ಇದೊಂದು ಇಂಥ ಒಂದು ಧಾರ್ಮಿಕ ಕೆಲಸ ಆಗ್ತದೆ ಅಂತಿದ್ದರೆ ಅವರು ಬಂದದಲ್ಲಿ ಭಾಗವಹಿಸ್ಬೋದು. ತಾವು ಕೂಡ ಏನಾದರೂ ಜಪವನ್ನು ಮಾಡ್ಬೋದು, ಪ್ರದಕ್ಷಿಣೆ ಬರ್ಬೋದು, ಸೇವೆಯನ್ನು ಮಾಡ್ಬೋದು, ನಮಸ್ಕಾರ ಮಾಡ್ಬೋದು. ಆಗ ಆ ಲೆಕ್ಕ ಸುಮ್ಮನೆ ಮನೆಯಲ್ಲಿ ಇರುವಂಥದ್ದಿದ್ದರೆ ಬಿಡುವುದಿಲ್ಲ, ನಮ್ಮನ್ನು ಆವರಿಸ್ತದೆ. ಇಲ್ಲಿ ಬಂದಾಗ ಆ ಸಮಯವನ್ನು ಜಾಗರಣೆಯನ್ನು ಒಳ್ಳೆ ರೀತಿಯಲ್ಲಿ ಕಳೀಲಿಕ್ಕೆ ಸಾಧ್ಯತೆ ಇದೆ. ಅದು ಒಂದು ಅವಕಾಶ, ಭಕ್ತರಿಗೆ ಅವಕಾಶಕ್ಕೋಸ್ಕರ ಇಷ್ಟೆಲ್ಲ ಪ್ರಚಾರ ಮಾಡಬೇಕಾಯಿತು. ಭಕ್ತರು ಕೂಡ ಬರಬೇಕು ಎಂಬುದಕ್ಕೋಸ್ಕರ ಹೊರತು ಅವರ ಸ್ವಾರ್ಥದಿಂದ ಅದಲ್ಲ. ನನ್ನ ವೈಭವ ನೋಡಬೇಕು ಅಂತ ಅವರು ಕರೆದದಲ್ಲ. ಎಲ್ಲರೂ ಭಾಗವಹಿಸಬೇಕು. ಇಂಥ ಒಂದು ಧಾರ್ಮಿಕ ಕಾರ್ಯ, ಅಪೂರ್ವವಾದ ಧಾರ್ಮಿಕ ಕಾರ್ಯ, ಎಲ್ಲರೂ ಭಾಗವಹಿಸಬೇಕೆಂಬ ಒಂದು ಉದ್ದೇಶಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಪ್ರಚಾರವನ್ನು ಮಾಡಬೇಕಾಗಿ ಬಂದಿದೆ ಅಷ್ಟೇ. ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಲ್ವಾ. ಇವಾಗ ಇನ್ನೊಂದು ಕೇಳಬೇಕು, ಯಾಕೆ ಶಿವರಾತ್ರಿಯ ದಿನದಂದೇ ಈ ಒಂದು ದ್ವಾದಶ ಶತರುದ್ರಾಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡ್ರು ಅಂತ? ಬೇರೆ ಎಲ್ಲ ದಿನವೂ ರಾತ್ರಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಒಂದ್ಸಲ ಬಾಗಿಲು ಹಾಕಬೇಕು. ಹೌದು ಹೌದು ಹೌದು. ನಾವು ಹೇಗೆ ನಿದ್ರೆ ಮಾಡ್ತೇವೋ ಅದೇ ರೀತಿ ದೇವಸ್ಥಾನದಲ್ಲಿ ರಾತ್ರಿ ಪೂಜೆ ಆದಮೇಲೆ ಶಬ್ದ ಕೂಡ ಮಾಡಬಾರ್ದು, ಗಂಟೆ ಕೂಡ ಬಡಿಬಾರ್ದು ಅಂತ ಹೇಳ್ತಾರೆ. ಏನು ಬಡಿಬಾರ್ದು. ದೇವರ ಆ 3 ಬಾಗಿಲಿನ ಹೊರಗೆ 6 ಬಾಗಿಲಿನ ಒಳಗೆ ಏನು ಯಾವ ಶಬ್ದ ಕೂಡ ಆಗಬಾರ್ದು. ದೇವರು ನಿದ್ರೆಯಲ್ಲಿದ್ದಾರೆ ಎಂಬ ಒಂದು ಭಾವನೆ. ಆದರೆ ಶಿವರಾತ್ರಿ ದಿವಸ ಮಾತ್ರ ಶಿವನು ಜಾಗರವಾಗಿರ್ತಾನಂತೆ. ಶಿವ ಜಾಗರ, ಅವನಿಗೆ ಆವತ್ತು ಬಾಗಿಲು ಹಾಕಬೇಕಾಗಿಲ್ಲ. ಆದ್ದರಿಂದ ಆ ದಿನವನ್ನೇ ನಾವು ಆರಿಸ್ಬೇಕಾಗಿ ಬಂದಿದೆ. ಶಿವರಾತ್ರಿ ದಿವಸ ಅದಕ್ಕೆ ಯಾವುದೇ ಆಕ್ಷೇಪಣೆ ಇರುವುದಿಲ್ಲ. ಮತ್ತು ಈ ಯಾಕೋಸ್ಕರ ಇದನ್ನು ಮಾಡೋದ್ರಿಂದ ಏನು ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳೋದಾದರೆ, ನಾವು ಕೆಲವೆಲ್ಲ ಅದರಲ್ಲಿ ರುದ್ರದಲ್ಲೇ ಹೇಳಿದ್ದಾನೆ, ನನ್ನ ಅಭಿಷೇಕ ಮಾಡೋದ್ರಿಂದಾಗಿ ಪಾಪಕ್ಷಯಾರ್ಥಿ. ನಮ್ಮ ತುಂಬ ಪಾಪಗಳನ್ನು ನಾವು ಮಾಡಿಯೇ ಮಾಡ್ತೇವೆ. ಹೆಜ್ಜೆ ನಾವು ಯಾವ ರೀತಿಯಲ್ಲಿ ಪಾಪಗಳು ಸಂಚಯ ಆಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಆದರೂ ಮಾಡಿದ ಪಾಪ ಕ್ಷಯ ಆಗಲಿಕ್ಕೋಸ್ಕರ, ಪೂರ್ತಿ ತೊಳಿತದೆ ಅಂತಲ್ಲ, ಕಮ್ಮಿ ಆಗಲಿಕ್ಕೋಸ್ಕರ ಪಾಪಕ್ಷಯಾರ್ಥಿ. ತುಂಬ ನಾನು ಪಾಪಿಷ್ಟನಾಗಿದ್ದೇನೆ, ನನ್ನ ಪಾಪವನ್ನು ಪರಿಹಾರ ಮಾಡುವಂತ ಯಾರು ಬೇಡ್ತಾನೆ ಅವನ ಪಾಪ ಪರಿಹಾರ ಆಗ್ತದೆ. ವ್ಯಾಧಿ ವಿಮೋಚನಾರ್ಥಿ, ತುಂಬ ಕಾಯಿಲೆಗಳು ಬರ್ತದೆ, ಮದ್ದನ್ನು ಮಾಡ್ತಾನೆ, ಗುಣ ಆಗಲಿಲ್ಲ, ದೇವರೇ ನಿನ್ನ ಸೇವೆ ಮಾಡ್ತೇನೆ ಅಂತೇಳಿ ಯಾರು ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡಿಸ್ತಾನ ಅವನ ವ್ಯಾಧಿ ವಿಮೋಚನೆ ಆಗ್ತದೆ. ಜೀವಿತಾರ್ಥಿ, ಕುಟುಂಬದಲ್ಲಿ ಕೆಲವರಿಗೆ ಎಲ್ಲ ಅಲ್ಪಾಯುಷ್ಯಗಳೇ ಇರ್ತಾರೆ. ಕೆಲವುಗಳಲ್ಲಿ 60 ಆದಗಳೇ ಇರ್ತದೆ, ಒಂದು ಫ್ಯಾಮಿಲಿಯ ಒಂದು ಹಿಸ್ಟ್ರಿ ಇರುತ್ತೆ. ಹಾಗೆ ಅವರು ಅಷ್ಟೇ ಹಾಗಾಗ್ಬೋದು. ತುಂಬ ಜೀವಿತ, ನಮಗೆ ದೇವರಿಗೆ 120 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ. ಅದು ನಿರಂತರ ಒಳ್ಳೆಯ ಆಯುಷ್ಯ ಬರಬೇಕಾದ್ರೆ, ಒಳ್ಳೆಯ ಜೀವನ ಮಾಡಬೇಕಾದ್ರೆ ಅದು ಬೇಕು. ಅಭಿಷೇಕ ಮಾಡಿದರೆ ಪರಿಹಾರ ಆಗ್ತದೆ. ಚಿಂತಿತಾರ್ಥಿ, ತುಂಬ ಮನಸ್ಸಲ್ಲಿ ಚಿಂತೆ, ಏನು ಮಾಡಿದ್ರೆ ನಿದ್ರೆ ಬರುವುದಿಲ್ಲ, ಮನೆಯಲ್ಲಿ ಮನಸ್ಸಲ್ಲಿ ಚಿಂತೆ, ಯಾವ ಕಾರಣ ಗೊತ್ತಿಲ್ಲ, ನೆಮ್ಮದಿ ಇಲ್ಲ. ಇಂಥವರಿಗೆ ನೆಮ್ಮದಿಗೋಸ್ಕರ ಈ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡಿದರೆ ನೆಮ್ಮದಿ ಪ್ರಾಪ್ತಿ ಆಗ್ತದೆ. ವಿಜಯಾರ್ಥಿ, ಒಂದು ಒಳ್ಳೆಯ ಕೆಲಸದಲ್ಲಿ ನಮಗೆ ವಿಜಯ ಸಿಗಬೇಕು, ಒಳ್ಳೆಯ ಕೆಲಸ ಆಗಿರಬೇಕದು.
ಅದರಲ್ಲಿ ನಮಗೆ ವಿಜಯ ಪ್ರಾಪ್ತಿ ಆಗಬೇಕು ಅಂತ ಒಂದು ಒಳ್ಳೆ ಕೆಲಸ, ಮೆಚ್ಚುವಂಥ ದೇವರು ಮೆಚ್ಚುವಂಥ ಕೆಲಸ, ಅದರಲ್ಲಿ ಆಗುವಷ್ಟು ಅಂತಹ ಕೆಲಸದಲ್ಲಿ ನಮಗೆ ವಿಜಯ ಪ್ರಾಪ್ತಿ ಆದರೆ ನಾವು ಈ ಕೆಲಸ ಈ ಪೂಜೆ ಮಾಡ್ತೇವೆ, ಪ್ರಾರ್ಥನೆ ಮಾಡಿದರೆ ಅವರಿಗೆ ವಿಜಯ ಪ್ರಾಪ್ತಿ ಆಗ್ತದೆ. ಶಾಂತಿಕಾಮ, ಪುಷ್ಟಿಕಾಮ, ಮನಃಶಾಂತಿಗೋಸ್ಕರ. ಇನ್ನು ಒಳ್ಳೆ ನಾವು ತೃಪ್ತಿ, ತುಷ್ಟಿಕಾಮ ತೃಪ್ತಿ ನಮಗೋಸ್ಕರ, ಮನಸ್ಸಿಗೆ ತೃಪ್ತಿ. ಇನ್ನು ಅವಿಘ್ನ ಕಾಮ, ನಮಗೆ ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ವಿಘ್ನ ಬರಬಾರ್ದು ಎಂಬುದಕ್ಕೋಸ್ಕರ ಈ ಪ್ರಾರ್ಥನೆಯನ್ನು ಮಾಡಿದರೆ ಅವಿಘ್ನವಾಗಿ ನಿರ್ವಿಘ್ನವಾಗಿ ಕೆಲಸ ನಡೀತದೆ. ಆಯುಷ್ಕಾಮ ಮೊದಲು ಹೇಳಿದೆ ನಾನು, ಆಯುಷ್ಯ ಬರಬೇಕೋಸ್ಕರ. ಇನ್ನು ಪ್ರಜಾಕಾಮ, ಮಕ್ಕಳೇ ಇರಲಿಲ್ಲ ಕೆಲವರಿಗೆ, ಸಂತತಿಯೇ ಇಲ್ಲ, ಅಂಥವರಿಗೆ ಸಂತತಿ ಆಗಬೇಕು ಎಂಬ ಉದ್ದೇಶಕ್ಕೋಸ್ಕರ ಈ ಅಭಿಷೇಕ ಮಾಡಿದರೆ ಸಂತತಿ ಆಗ್ತದೆ. ಇನ್ನು ಕೊನೆಗೆ ಮೋಕ್ಷಾರ್ಥಿ, ನಾವು ಎಲ್ಲರ ಒಂದು ಕೊನೆಯ ಅಪೇಕ್ಷೆ ಅಂದರೆ ನಮಗೆ ಮೋಕ್ಷವನ್ನು ಕೊಡು, ಪುನರ್ಜನ್ಮ ರಹಿತನನ್ನಾಗಿ ಮಾಡು, ನಿನ್ನ ಕಾರ್ಯ ಬಿಡೋದ್ರೆ ನಮಗೆ ನಿರಂತರವಾಗಿರುವಂಥ ಅವಕಾಶವನ್ನು ಮಾಡಿಕೊಡು ಎಂಬ ಒಂದು ಯಾರು ಬೇಡಿಕೆ ಇಟ್ಟು ಭಕ್ತಿಯಿಂದ ಸೇವೆ ಮಾಡ್ತಾರೆ ಅವರಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಅಂಥೇಳಿ ಈ ರುದ್ರದಲ್ಲಿ ಫಲವನ್ನು ಹೇಳಿದೆ. ಇವಾಗ ಗುರುಗಳ ಈ ಒಂದು ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಿಕೊಂಡಿರುವಂಥವರು ಇದೇ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ರಂಗನಾಥ್ ಗುರುಗಳು. ನಾನು ಕೇಳೋದಾದರೆ ಯಾಕೆ ಅವರಿಗೆ ಈ ಒಂದು ಸಂಕಲ್ಪ ಬಂದಿರಬಹುದು ಅಂತ ನಿಮಗೆ ಹೇಳ್ಬೋದಾ? ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತೇಳಿ ಒಂದು ಮಾತುಂಟು. ಖಂಡಿತ. ಅರ್ಚಕರ ಪ್ರಭಾವ, ಅರ್ಚಕರು ಅಷ್ಟು ಪ್ರಭಾವಿಗಳಾಗಿರಬೇಕು, ಅಷ್ಟು ಅವರು ಅನುಷ್ಠಾನಿಗಳಾಗಿರಬೇಕು, ಅಷ್ಟು ದೇವರನ್ನು ಒಲಿಸಿಕೊಂಡವರಾಗಿರಬೇಕು. ಆ ರೀತಿ ಆ ನಿಟ್ಟಿನಲ್ಲಿ ನಮ್ಮ ರಂಗನಾಥ್ ಭಟ್ರು ಈಗ ಸಂಸಾರಿ ಆದಿರುವಂಥ ವಾನಪ್ರಸ್ಥದಲ್ಲಿದ್ದಾಗಿದ್ದಾರೆ. ಅವರು ವಾನಪ್ರಸ್ಥಾಶ್ರಮ ಯಾಕೆ ಕಾಣ್ತದೆ ನಮಗೆ ನೋಡುವಾಗ, ಹೆಂಡತಿ ಪಕ್ಕದಲ್ಲೇ ಇದ್ದಾರೆ, ವಾನಪ್ರಸ್ಥಾಶ್ರಮದಲ್ಲಿ ಹೆಂಡತಿ ಇರ್ತಾರೆ ಪಕ್ಕದಲ್ಲಿ, ಹೆಂಡತಿಯನ್ನು ಬಿಡೋದಿಲ್ಲ. ಸನ್ಯಾಸಕ್ಕಾಗುವಾಗ ಹೆಂಡತಿನ ಅವರು ನೋಡುವಾಗಲೇ ಹಾಗೆ ಕಾಣ್ತದೆ ಅವರಿಗೆ. ಮತ್ತೇನೂ ವಿಷಯ ಇಲ್ಲ. ನಾವು ಏನೊಂದು ಒಳ್ಳೆಯ ಕೆಲಸ ಮಾಡುವಾಗ ನಾವು ಸಂಕಲ್ಪ ಮಾಡೋದುಂಟು, ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಅಂತ ನಾವು ಕೇಳ್ತೀವಿ. ಸಂಕಲ್ಪ ಮಾಡೋದು ಹೆಚ್ಚಾಗಿ ಅಷ್ಟೇ, ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ. ಇವ್ರದ್ದು ಹಾಗಲ್ಲ. ಅಸ್ಮಾಕ ಸಕುಟುಂಬಾನ ಉಂಟು, ಇಲ್ಲ ಅಂತಲ್ಲ. ಭಕ್ತ ಮಂಡಲಾನಾಂ ಗ್ರಾಮ ಜನಾನಾಂ ಅದು ಉಂಟು ಅವರ ಸಂಕಲ್ಪದಲ್ಲಿ. ಭಕ್ತ ಜನರಿಗೆ ಒಳ್ಳೆಯದಾಗಬೇಕು, ಗ್ರಾಮಸ್ಥರಿಗೆ ಒಳ್ಳೆಯದಾಗಬೇಕು, ನಮ್ಮ ಗ್ರಾಮ ಒಳ್ಳೆಯದಾಗಬೇಕು, ನಮ್ಮ ದೇಶವನ್ನು ಒಳ್ಳೆಯದು ಮಾಡಿ ನಮಗೆ ಸಾಧ್ಯ ಇಲ್ಲ, ನಮ್ಮ ಪರಿಸರ ಇಷ್ಟದ್ರೆ ಆದರೂ ಕೂಡ ಒಳ್ಳೆಯದಾಗಬೇಕು. ಆ ರೀತಿಯ ಒಂದು ಕಾಮನೆಯನ್ನು ಇಟ್ಟುಕೊಂಡವರು ಈ ಮೊದಲು ಅವರು 12 ಏಕಾದಶ ಮಾಡಿಸಿದ್ದಾರೆ 5ನೇ ವರ್ಷದಲ್ಲಿ. ಆವಾಗಲೂ ಇದೇ ಸಂಕಲ್ಪ ಅವರದ್ದು. ಈ ಸರ್ತಿ ಅದನ್ನು ಎಲ್ಲ ಒಂದೇ ದಿನ ಕ್ರೋಢೀಕರಿಸಿ ಒಂದೇ ದಿನ ಮಾಡ್ತಾ ಇದ್ದಾರೆ. ಸಂಕಲ್ಪ ಒಂದೇ ಅವರದ್ದು, ನಾನು ಒಳ್ಳೆಯದಾಗ್ತೇನೆ ಅಂದರೆ ನಾನಕ್ಕೂ ಜಗವಳಲು ಸಹಿಸಬಹುದೇ ಅಂತ ಒಬ್ಬ ಕವಿ ಹೇಳಿದ್ದಾನೆ. ನಾನೊಬ್ಬ ನಗ್ತಾ ಇರೋದು, ಜಗತ್ತೆಲ್ಲ ಅಳ್ತಾ ಇದ್ದರೆ ಅದು ನನಗೆ ಸುಖವದು. ಆದ್ದರಿಂದ ಜಗತ್ತೆಲ್ಲ ಒಳ್ಳೆಯದಾದರೆ ಆ ಜಗತ್ತಿನಲ್ಲಿ ನಾನೊಬ್ಬ ವ್ಯಕ್ತಿ, ನಾನು ಕೂಡ ತನ್ನಿಂದ ತಾನೇ ಒಳ್ಳೆಯದಾಗ್ತದಲ್ವ. ಜಗತ್ತಿನಲ್ಲಿ ಗ್ರಾಮದಲ್ಲಿ ನಾನು ಒಬ್ಬ ಸೇರಿಕೊಂಡಿದ್ದೇನೆ, ಗ್ರಾಮ ಒಳ್ಳೆಯದಾಗ ನಾನು ಒಳ್ಳೆಯದಾಗ್ತೇನೆ, ಸ್ವಾಭಾವಿಕ. ನಾನು ಮಾತ್ರ ಒಳ್ಳೆಯದಾಗಲಿ, ಮತ್ತು ಊರಿನ ಬಗ್ಗೆ ನಮಗೆ ಚಿಂತೆ ಇಲ್ಲ. ಊರು ಹಾಳಾಗಲಿ ಅಂತ ಹೇಳೋದಿಲ್ಲ ಯಾರು ಕೂಡ. ಅಂದು ಊರು ಅಳ್ತಾ ಇದ್ದರೆ, ಊರು ಕಷ್ಟದಲ್ಲಿದ್ದರೆ ನಾನು ಒಳ್ಳೆಯದರ ಸುಖ ಅಲ್ಲ. ಅದರಿಂದ ಆ ರೀತಿಯ ಮನೋಭಾವನೆ. ಮತ್ತು ನಾವು ಸಂಕಲ್ಪದಲ್ಲಿ ಬೇರೆ ಬೇರೆ ಒಂದು ನಮ್ಮ ಗ್ರಾಮಕ್ಕೆ ಕೆಲವು ಅರಿಷ್ಟ, ಗ್ರಾಮಾರಿಷ್ಟ, ಪಶು ಅರಿಷ್ಟ, ಕೃಷಿ ಅರಿಷ್ಟ, ಲೋಕಾರಿಷ್ಟ, ಇದೆಲ್ಲ ಅರಿಷ್ಟಗಳೆಲ್ಲ ಉಂಟು. ಅದೆಲ್ಲ ಪರಿಹಾರ ಆಗಬೇಕು, ಗ್ರಾಮಕ್ಷೇಮ ಆಗಬೇಕು. ಇದೇ ಉದ್ದೇಶವಾಗಿ ಅವರು ಈ ಕೆಲಸವನ್ನು ಮಾಡೋದಷ್ಟೇ ಹೊರತು ತನ್ನ ಒಂದು ಸ್ವಾರ್ಥದಿಂದ ಮಾಡುವಂಥದ್ದಲ್ಲ. ಆದ್ದರಿಂದ ನಮಗೂ ಅಷ್ಟೇ, ನಾವು ಕರ್ತವ್ಯ ಅವರಿಗೆ ಮಾಡಿಸುವವರಾದರೂ ಕೂಡ, ನಾವು ಮಾಡುವವರಾದರೂ ಕೂಡ ನಮಗೂ ಕೂಡ ಅಷ್ಟೇ ನಮಗೆ ಅವರ ಬಗ್ಗೆ ಆ ಒಂದು ಕರ್ತವ್ಯದ ಬಗ್ಗೆ ಅಷ್ಟೊಂದು ಶ್ರದ್ಧೆ ಉಂಟು. ಒಳ್ಳೆ ರೀತಿಯಲ್ಲಿ ಆಗಬೇಕೆಂಬ ಭಾವನೆ ನಮ್ಮ ಮನಸ್ಸಲ್ಲಿ ಉಂಟು. ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಯನ್ನು ನಮಗೆ ಸಾಧ್ಯವಾದ ಪ್ರಯತ್ನ ನಾವು ಮಾಡಿ ಅವರ ಏನು ಸಂಕಲ್ಪ ಅದು ಪರಿಪೂರ್ಣ ನೆರವೇರುವ ಹಾಗೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಹೇಳೋದಾದರೆ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಲ್ವಾ ಗುರುಗಳೇ? ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಮಗೆ ನೀಡಿದರೆ, ಇನ್ನೂ ನಾವು ಈ ಕ್ಷೇತ್ರದ ಅರ್ಚಕರೊಡನೆ ಮಾತಾಡಲಿಕ್ಕಿದೆ. ನಿಮಗೆ ಇಷ್ಟು ಹೊತ್ತುಗಳ ಕಾಲ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈವಾಗ ನಮ್ಮ ಜೊತೆಗೆ ಇರುವವರು ಶ್ರೀ ಕ್ಷೇತ್ರ ಹಿರಿಯಡ್ಕದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ರಂಗನಾಥ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಹಿಂದೆ ನಮಗೆ ಈ ಒಂದು ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಲಕ್ಷ್ಮೀನಾರಾಯಣ ತಂತ್ರಿಗಳವರು
ದ್ವಾದಶ ಶತಾರುದ್ರಾಭಿಷೇಕದ ಮಹತ್ವದ ಕುರಿತು ನಮಗೆ ತಿಳಿಸಿಕೊಟ್ರು. ಇವಾಗ ನಮಗೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ವಂದೇ ಭಕ್ತ ಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶ್ರೀ ಗುರುಭ್ಯೋ ನಮಃ. ನಾನು ಹಿರಿಯಡ್ಕ ವೀರಭದ್ರ ಸ್ವಾಮಿ ದೇವಸ್ಥಾನದ ವಂಶ ಪಾರಂಪರ್ಯ ಅರ್ಚಕರಲ್ಲಿ ಒಬ್ಬ. ನನ್ನ ಹೆಸರು ರಂಗನಾಥ ಭಟ್. ನನಗೆ ವರ್ಷ ಬಿಟ್ಟು ವರ್ಷ ಪೂಜಾ ಸರದಿ ಇದೆ. 2024ರಲ್ಲಿ ನಾನೊಂದು ಸಂಕಲ್ಪ ಮಾಡಿದ್ದೆ. ಪ್ರತಿ ತಿಂಗಳ ಕೃಷ್ಣ ಚತುರ್ದಶಿಯ ದಿವಸ ರುದ್ರಹೋಮ ಸಹಿತವಾಗಿ ಶತರುದ್ರಾಭಿಷೇಕ ಸೇವೆಯನ್ನು ಮಾಡಿಸಿದ್ದೇನೆ. ಹಾಗಾಗಿ 2026ನೇ ಇಸ್ವಿಯ ಈ ಪೂಜೆಯಲ್ಲಿ ಅದನ್ನೇ ಮುಂದುವರಿಸಿದರೆ ಮೊನೋಟನಸ್ ಆಗ್ತದೆ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡುವುದು ಅಂತ ತಂದೆಗಳ ಹತ್ರ ವಿಚಾರಿಸಿದಾಗ ಅವರು ಹೀಗೊಂದು ಮಾಡ್ಬೋದು ಅಂತ ಒಂದು ತಿಳಿಸಿಕೊಟ್ರು. ಹಾಗಾಗಿ ನಾನು ಈ ಸಂಕಲ್ಪವನ್ನು ಮಾಡಿದೆ. ಅಖಂಡವಾಗಿ ಅಂದರೆ ನಿರಂತರವಾಗಿ 12 ಬಾರಿ ಶತರುದ್ರಾಭಿಷೇಕವನ್ನು ಒಂದೇ ದಿನದಲ್ಲಿ ಮಾಡುವ ಅಂತ ಹೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಅದು ಈಗಾಗಲೇ ಎಲ್ಲ ಕಡೆಯಲ್ಲಿ ಪ್ರಚಾರವೂ ಆಗಿದೆ. ದಿನದಂದು 15ನೇ ತಾರೀಕು ಶಿವರಾತ್ರಿ ಪರ್ವಕಾಲ. ಬೆಳಗ್ಗೆ ಸೂರ್ಯೋದಯ 7 ಗಂಟೆಗೆ ಆರಂಭಗೊಂಡು ನಿರಂತರ 30 ಗಂಟೆಗಳ ಕಾಲ. ಯಾಕೆ ಹೇಳಿದರೆ ಒಂದು ಶತರುದ್ರಕ್ಕೆ 2.5 ಗಂಟೆ ಬೇಕಾಗ್ತದೆ. ಆ ಪ್ರಕಾರವಾಗಿ 30 ಗಂಟೆಗಳ ಕಾಲ ನಿರಂತರವಾಗಿ ವೀರಭದ್ರ ಸ್ವಾಮಿ, ಖಡ್ಗೇಶ್ವರ ದೇವರಿಗೆ ಹಾಗೆ ಬ್ರಹ್ಮಲಿಂಗೇಶ್ವರ ದೇವರಿಗೆ ಶತರುದ್ರಾಭಿಷೇಕ ಸೇವೆಯನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೆ. ಗುರುಗಳೇ, ಇನ್ನೊಂದು ಕೇಳೋದಾದರೆ ನಿಮಗೆ ಹೇಗೆ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು? ಯಾಕಂತಂದರೆ ನೀವು ಮಾಡ್ತಾ ಇರುವಂಥದ್ದು ಲೋಕ ಕಲ್ಯಾಣಾರ್ಥಕವಾಗಿ. ಯಾಕಂತಂದರೆ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು. ಈಗಿನ ಕಾಲದಲ್ಲಿ ನನಗೆ ಒಳ್ಳೆಯದಾದ್ರಾಯ್ತು ಅಂತ ಇರೋರೇ ಹೆಚ್ಚು. ಬಟ್ ಅಂತಹ ಜನರ ನಡುವಲ್ಲಿ ನೀವು ಜನರಿಗೆ ಒಳ್ಳೆಯದಾಗಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ವ. ಸೊ ನಿಮಗೆ ಮನಸ್ಸಲ್ಲಿ ಏನಿತ್ತು? ಈ ಒಂದು ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ಮನಸ್ಸಲ್ಲಿ ಏನಿತ್ತು ಗುರುಗಳೇ? ನನಗೆ ನಿಜವಾದ ಪ್ರೇರಣೆ ಅಂತ ಹೇಳಿದರೆ ಭಕ್ತಾದಿಗಳು ಬಂದು ಅವರ ಸಂಕಷ್ಟವನ್ನು ನಮ್ಮ ಬಳಿಯಲ್ಲಿ ಹೇಳಿಕೊಳ್ತಾರೆ. ಈಗ ಇಂಥ ಕಷ್ಟದಲ್ಲಿದ್ದೇನೆ, ಒಂದು ಪರಿಹಾರ ಹೇಳಬೇಕು ಅಂತ. ಆಗ ಏನೋ ಮನಸ್ಸಿಗೆ ತೋಚಿದ್ದನ್ನು ಹೇಳುವುದಕ್ಕಿಂತ ಆ ದೇವರ ಮೂಲಕವಾಗಿ ನಾವು ಕೇಳಿಕೊಂಡದ್ದಕ್ಕೆ ದೇವರು ನಮಗೆ ಒಂದು ಅಸ್ತು ಅಂತ ಹೇಳುವ ರೀತಿಯಲ್ಲಿ ಒಂದು ದೇವರ ಸಾನ್ನಿಧ್ಯವೂ ಹೆಚ್ಚಬೇಕು. ಮತ್ತು ಲೋಕದ ಜನರಿಗೆಲ್ಲೂ ಒಳ್ಳೆಯದಾಗಬೇಕು. ಈ ರೀತಿ ಅವರು ಬೇರೆ ಬೇರೆ ಸಂಕಷ್ಟವನ್ನು ಹೇಳುವ ಪ್ರಮಾಣ ಕಡಿಮೆ ಆಗಬೇಕು. ಅಂದರೆ ಬರಲೇಬಾರದು ಅಂತಲ್ಲ, ಅಂಥವರು ಸಿಗಬಾರದು, ಅಷ್ಟು ವಿರಳ. ಎಲ್ರಿಗೂ ಒಂದು ದೇವರ ಒಂದು ಅನುಗ್ರಹದಿಂದ ಅಂಥವರ ಸಂಖ್ಯೆ ಕಡಿಮೆ ಆಗಬೇಕು. ದೇವಸ್ಥಾನಕ್ಕೆ ಬಹಳ ಸಂತೋಷದಿಂದ ನಾವು ಎಣಿಸಿದ ಕಾರ್ಯ ಆಗಿದೆ ಅಥವಾ ನಮ್ಮ ಕಷ್ಟ ದೂರ ಆಗಿದೆ ಅಂತ ಹೇಳಿ ಈಗ ಯಾರು ನಮಗೊಂದು ಸಹಾಯ ಮಾಡಿದರೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೇವಲ್ಲ. ಹಾಗಾಗಿ ಭಕ್ತಾದಿಗಳು ಸಂತೋಷದಿಂದ ಬಂದು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಬೇಕು, ಒಂದು ವಾತಾವರಣ ಆಗಬೇಕು ಹೇಳುವ ದೃಷ್ಟಿಯಿಂದ, ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಾನ್ನಿಧ್ಯದ ಅಭಿವೃದ್ಧಿ ಆಗಬೇಕು ಹೇಳುವ ದೃಷ್ಟಿಯಿಂದ ನಾನು ಈ ಕೆಲಸವನ್ನು ಮಾಡಲಿಕ್ಕೆ ಇಚ್ಛೆಪಟ್ಟೆ. ಮತ್ತು ನಾನು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಅಥವಾ ನನ್ನ ವೈಯಕ್ತಿಕ ಒಂದು ಸಂಕಲ್ಪದಿಂದ ಇದು ಮಾಡುವುದಲ್ಲ. ಕಳೆದ ವರ್ಷದ ನನ್ನ ಶತರುದ್ರಾಭಿಷೇಕವು ಹಾಗೆ ತಂತ್ರಿಗಳ ಹತ್ರ ನಾನು ಹೇಳಿದ್ದು ಹಾಗೆ, ಸಂಕಲ್ಪದಲ್ಲಿ ಹಾಗೆ ಹೇಳ್ತೆ, ಸಾನ್ನಿಧ್ಯ ಅಭಿವೃದ್ಧಿ ಅರ್ಥೆ, ಲೋಕ ಕಲ್ಯಾಣ ಅರ್ಥೆ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಇದ್ದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಿಸ್ವಾರ್ಥದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ವ, ತುಂಬಾನೇ ಖುಷಿ ಆಗುತ್ತೆ. ಇವಾಗ ಗುರುಗಳ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ದ್ವಾದಶ ಶತರುದ್ರಾಭಿಷೇಕ ಎನ್ನುವಂಥದ್ದು ನಿರಂತರ 30 ಗಂಟೆಗಳ ಕಾಲ. ಯಾಕಂತಂದ್ರೆ ತುಂಬಾ ದೊಡ್ಡ ಸಮಯ. ಈ ಒಂದು ಸಮಯದಲ್ಲಿ ಸಾಕಷ್ಟು ಪುರೋಹಿತ ವರ್ಗದವರು ಬೇಕಾಗುತ್ತೆ. ಸೊ ಅಥವಾ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಇವೆಲ್ಲದಕ್ಕೂ ಕೂಡ ಯಾವ ರೀತಿಯಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ? ಹಾಗೆ ಎಷ್ಟು ಒಂದು ಪುರೋಹಿತ ವರ್ಗದವರು ಬೇಕಾಗುತ್ತೆ ಅಂತ? ಒಂದು ಶತರುದ್ರಾಭಿಷೇಕಕ್ಕೆ 11 ಜನ ಋತ್ವಿಜರು ಬೇಕು ಪಾರಾಯಣಕ್ಕೆ. 11 ಜನ 11 ಬಾರಿ ಪಾರಾಯಣ ಮಾಡಬೇಕು, 121 ಬಾರಿ ಆಗ್ತದೆ. ಒಬ್ಬರು ಅಭಿಷೇಕ ಮಾಡಬೇಕಾಗ್ತದೆ, ನಿರಂತರವಾಗಿ 2.5 ಗಂಟೆ ಅಭಿಷೇಕ ಮಾಡಬೇಕು ದೇವರ ಒಳಗೆ ಇದ್ದುಕೊಂಡು. ಇನ್ನೊಬ್ಬರು ತಂತ್ರಿಗಳು ಕಲಶವನ್ನು ಮಾಡಿಕೊಡಬೇಕು. ಆ ಕಲಶದಲ್ಲಿಯೂ ಹಾಗೆ 11 ರುದ್ರರ ಅಂಶಗಳನ್ನು ದೇವರನ್ನು ಅದರಲ್ಲಿ ಆಹ್ವಾನಿಸಿ ಅವರನ್ನು ನ್ಯಾಸಗೊಳಿಸಿ ಅದನ್ನು ನಮಗೆ ಕೊಡಬೇಕು. ಹಾಗಾಗಿ ಅಭಿಷೇಕಕ್ಕೆ ಒಬ್ಬರು, ಕಲಶಕ್ಕೆ ಒಬ್ಬರು, ಆಮೇಲೆ ಒಬ್ಬರು ಅಧ್ವರಿ ಅಂತ ಹೇಳಿ ನಿರಂತರವಾಗಿ ಅಭಿಷೇಕಕ್ಕೆ ಬೇಕಾದ ಮಡಿ ನೀರನ್ನು ತಂದು ಕೊಡಬೇಕು, ಬಾವಿಯಿಂದ ಸೇದಿ ತಂದು ಕೊಡಬೇಕು.
ಆಮೇಲೆ ಕಲಶವನ್ನು ಒಳಗೆ ತಂದು ಕೊಡಬೇಕು, ತೆಂಗಿನಕಾಯಿಯನ್ನು ಸಮರ್ಪಣೆಗೆ ಇಡುವಂತಹ ಭಾಗವನ್ನು ಒಡೆದು ಕೊಡುವುದು ಎಲ್ಲವರಿಗೂ ಕೆಲಸ ಇದೆ. ಇನ್ನು ದೇವ ಕಾರ್ಯ ವರ್ಗದವರು ಇದ್ದಾರೆ, ಅವರು 11 ಇದಕ್ಕೂ ನೈವೇದ್ಯದ ಭಾಗವನ್ನು ಅವರು ಒದಗಿಸಿಕೊಡಬೇಕು. ಇನ್ನು ವಾದ್ಯ ಬೇಕು, ವಾದ್ಯವೂ ಹಾಗೆ ನಮ್ಮಲ್ಲಿ 2 ಸೆಟ್ ವಾದ್ಯ ಇದೆ, 7 ಜನರು 2 ತಂಡ ಇದೆ. ಶತರುದ್ರ ಅಂತ ಹೇಳುವಾಗ 2 ಸೆಟ್ಟಿನವರು ಬರ್ತಾರೆ, ಅವರು ನಿರಂತರವಾಗಿ ನಮ್ಮೊಟ್ಟಿಗೆ ಅಭಿಷೇಕ ಆಗುವಾಗ ಪೂಜೆ, ಪ್ರತಿಯೊಂದು ಅಭಿಷೇಕ ಆದ ಕೂಡಲೇ ನೈವೇದ್ಯ ಸಮರ್ಪಣೆ ಪೂಜೆ ಇದೆ. ಹಾಗಾಗಿ 11 ಅಭಿಷೇಕ 11 ಪೂಜೆ ಎಲ್ಲ ನಡೀತದೆ. ಅದಕ್ಕಾಗಿ ಇದು ಒಂದು ಶತರುದ್ರದ ಇದು. ಹೀಗೆ ನಿರಂತರ ಆಗುವಾಗ ಒಬ್ಬರಿಗೆ ಗಂಟೆಗಟ್ಟಲೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ವಾದ್ಯದವರೊಂದು 3 ಸೆಟ್ಟು, ಆನಂತರ ಪಾರಾಯಣದವರು 4 ಸೆಟ್ಟು ಹೇಳಿದ್ದೇನೆ. ಅದು ಅಂತ ಹೇಳಿದ್ರೆ ಕಂಠ ಶೋಷಣೆ ಮಾಡಿಯೇ ಅವರು ಇದು ಮಾಡಬೇಕಾಗ್ತದೆ, ಹೆಚ್ಚು ಸ್ಟ್ರೆಸ್ ಇರುವುದೇ ಅವರಿಗೆ. ಹಾಗಾಗಿ 4 ಸೆಟ್ ಹೇಳಿದ್ದೇನೆ. ಅವರು ಒನ್ ಬೈ ಒನ್, ಒಬ್ಬರಿಗೆ ಸಾಮಾನ್ಯ ಒಂದು 7 ಗಂಟೆ ಅಥವಾ ಒಂದು 5-6 ಗಂಟೆ ಆದರೂ ಅವರಿಗೆ ರೆಸ್ಟ್ ಸಿಗ್ತದೆ ಮಧ್ಯದಲ್ಲಿ. ಒಮ್ಮೆ ಪಾರಾಯಣ ಅಂದಮೇಲೆ ಸ್ವಲ್ಪ ಪುನಃ ಅವರು ಇದು ಸ್ವಲ್ಪ ಇದು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಉಂಟು. ಆನಂತರ ಅಭಿಷೇಕದವರಿಗೂ ಭಾರಿ ಹೆವಿ ಆಗ್ತದೆ, ಯಾಕೆಂದ್ರೆ ಒಳಗಡೆ ಸ್ವಲ್ಪ ಕತ್ತಲೆ, ಆಕ್ಸಿಜನ್ ಪ್ರಮಾಣ ಕಡಿಮೆ, 14 ದೀಪಗಳು ಉರಿತಾ ಇರ್ತದೆ, ಬೆನ್ನು ಬಗ್ಗಿಸಿಕೊಂಡು ಅವರು ಅಭಿಷೇಕ ಮಾಡಬೇಕಾಗ್ತದೆ. ಹಾಗಾಗಿ ಅವರಿಗೂ ಸ್ವಲ್ಪ ಹೆವಿ ಆಗ್ತದೆ. ಅದಕ್ಕೂ ಒಂದು 4 ನಮ್ಮ ಅರ್ಚಕ ವರ್ಗದಲ್ಲಿ 4 ಜನ, ನನ್ನ ತಮ್ಮನ ಮಕ್ಕಳು, ಆಮೇಲೆ ನಾನು, ಇನ್ನು ನನ್ನ 2 ಪಾಲನವರು, ಹೀಗೆ ನಾವು ಅರ್ಚಕ ವರ್ಗದವರು ಒಂದು 4-5 ಜನ ಒಟ್ಟು ಸೇರಿ ಅದರಲ್ಲಿದ್ದೇವೆ. ತಂತ್ರಿಗಳಲ್ಲಿಯೂ ಹಾಗೆ 2 ತಂತ್ರಿಗಳಿದ್ದಾರೆ, 2 ಪಾಲಿನ ತಂತ್ರಿಗಳು. ಈಗ ನನ್ನ ಸರದಿಯಲ್ಲಿ ಸಿಗುವವರು ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ತಂತ್ರಿಗಳು, ಅವರು ಇದ್ದಾರೆ. ಅವರು 86 ವರ್ಷ ಆದರೂ ಅವರು ಬಹಳ ಉತ್ಸಾಹದಿಂದ ಖಂಡಿತ ಇದನ್ನು ಮಾಡಬೇಕು ಮಾರಾಯ, ಇದು ನನ್ನ ಜೀವಮಾನದಲ್ಲಿ ಇದು ಒಂದೇ ನಡೆಯುವಂಥದ್ದು, ಬಹಳ ದೊಡ್ಡ ಸೇವೆ, ನಂಗೆ ಬಹಳ ಸಂತೋಷ, ನಾನು ಫುಲ್ ಸಪೋರ್ಟ್ ಇದ್ದೇನೆ ಅಂತ ಹೇಳಿ ಅವರು ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಅವರಿದ್ದಾರೆ. ಇನ್ನು ಅವರ ಅಸಿಸ್ಟೆಂಟ್ ಆಗಿ ಇನ್ನು ಮುಂದಿನ ಇದಕ್ಕೆ ಅವರು ರಾಘವೇಂದ್ರ ಮುಚ್ಚಿಂತ ಅಂತ ಅವರಿದ್ದಾರೆ. ಹಾಗೆ ಇನ್ನೊಂದು ಪಾಲಿನವರು ಬ್ರಹ್ಮಶ್ರೀ ಗುರುರಾಜ ತಂತ್ರಿಗಳು ಅವರಿದ್ದಾರೆ, ಅವರ ಅಳಿಯ ರಜನೀಶ್ ತಂತ್ರಿಗಳು ಅಂತಿದ್ದಾರೆ. ಹೀಗೆ ಅವರಲ್ಲಿ 4-5 ಜನ ತಂತ್ರಿ ವರ್ಗದವರು ಇದ್ದಾರೆ. ಒನ್ ಬೈ ಒನ್ ಒಂದು ರೊಟೇಷನ್ ಅಲ್ಲಿ ಇದು ಮಾಡಿದ್ದೇವೆ, ಒಂದು ಪ್ಲಾನ್ ಹಾಕಿದ್ದೇವೆ ನಾವು. ಇನ್ನು ಸೇರಿಗಾರನವರ ವಾದ್ಯದಲ್ಲಿಯೂ ಹಾಗೆ ಒಂದು 3 ತಂಡ ಮಾಡಿದ್ದಾರೆ, 3 ತಂಡ ಮಾಡಿಕೊಂಡು ಹೀಗೆ ಎಲ್ಲರಿಗೂ ಒಂದು ಸ್ವಲ್ಪ ರೆಸ್ಟ್, ಸ್ವಲ್ಪ ಹಾಗೆ ಮಾಡಿ ವ್ಯವಸ್ಥೆ ಮಾಡಿದ್ದೇವೆ. ಇವಾಗ ಗುರುಗಳೇ, ನೀವೊಂದು ಸಂಕಲ್ಪ ಮಾಡ್ಕೊಳ್ತೀರಾ, ಮಾಡಿದ ನಂತರದಲ್ಲಿ ಜನರಿಗೆ ಹೇಳ್ತಿರಲ್ವ, ಸೊ ಅಲ್ಲಿಂದ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಬಂತು? ಯಾಕಂತಂದ್ರೆ ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ಸಾಕಷ್ಟು ಜನರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ. ನಾನು ಕಳೆದ ಬಾರಿಯ ಶತರುದ್ರಾಭಿಷೇಕದ ಡೇಟ್, ಕೃಷ್ಣ ಚತುರ್ದಶಿಯ ಡೇಟನ್ನು ಹಾಕಿದಾಗಲೇ ಕೆಲವರು ಬಹಳ ಆಶ್ಚರ್ಯಪಟ್ಟಿದ್ರು. ಅಯ್ಯೋ ಮಾರೇ, ನೀವು ಯಾಕೆ ಈ ಡೇಟನ್ನು ಹಾಕ್ತಾ ಇದ್ದೀರಿ? ಯಾಕೆಂದ್ರೆ ಈಗಿನ ಕಾಲವೇ ಹಾಗೆ ಅಲ್ಲ, ಅನ್ಸರ್ಟನ್, ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಸುತಕ ಬರ್ಬೋದು, ಅಥವಾ ಅಸೌಖ್ಯ ಬರ್ಬೋದು, ಅಥವಾ ಏನಾದ್ರು ಒಂದು ಕಾರಣದಿಂದ ನಿಂತು ಹೋದ್ರೆ ನೀವು ಹಾಗೆ ಅಡ್ವಾನ್ಸ್ ಆಗಿ ಹೇಳ್ತೀರಿ. ನಾನು ಹೇಳಿದ್ದೇನೆ, ನಾವು ಇಚ್ಛೆಪಟ್ಟದ್ದು ಮಾತ್ರ ಮಾಡಿಸಿಕೊಳ್ಳೋದು ಅವನೇ, ಹಾಗಾಗಿ ಅವನೇ ಮಾಡಿಸಿಕೊಳ್ಬೇಕು ನಮ್ಮಿಂದ ಅಂತ ಹೇಳಿ ನಾನು ಹಾಕಿದ್ದೇನೆ ಧೈರ್ಯದಲ್ಲಿ. ಹಾಗೆ ಅಷ್ಟೂ 12 ಶತರುದ್ರಾಭಿಷೇಕಗಳು ನಾನು ಹೇಳಿದ ಸಮಯದಲ್ಲಿ ಸರಿಯಾಗಿ ದೇವರು ನನ್ನಿಂದ ಮಾಡಿಸಿಕೊಂಡಿದ್ದಾನೆ. ನನಗೆ ಅದೇ ಒಂದು ಸ್ಫೂರ್ತಿ. ಹಾಗಾಗಿ ಅದು ಮುಗಿದ ಕೂಡಲೇ ನಾನು ಹೇಳಿದ್ದೇನೆ, ಬರುವ ಮುಂದಿನ ಇದರಲ್ಲಿ ಹೀಗೆ ಒಂದು ಮಾಡಬೇಕು ಅಂತ ಹೇಳಿ. ಆಗ ಜನರು ಅವರಿಗೆ ಏನೋ ಒಂದು ಮಾಡ್ತಾರೆ ಅಂತ ಹೇಳ್ಕೊಂಡು, ಏನಾದರೂ ಒಂದು ಮಾಡ್ತಾರೆ ಅಂತ ಗೊತ್ತುಂಟು, ಅಷ್ಟು ಅದು ಮಾಡಿಬಿಟ್ರೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತೆಲ್ಲ ಹೇಳ್ತಾ ಇದ್ರು. ಈ ವರ್ಷ ಬೋರ್ಡ್ ಹಾಕಿದ ಮೇಲೆ ಅದು ಸತತ 30 ಗಂಟೆಗಳ ಅಂತ ಹೇಳಿದ ಕೂಡಲೇ ಜನರಿಗೆ ಅದು ಒಂದು ಭಾರಿ ಆಶ್ಚರ್ಯ ಆಯಿತು. ಓ ದೇವರ ಇದು ಅಂತ ಹೇಳ್ಕೊಂಡು. ಮತ್ತು ರಾಜ್ಯದ ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳೋದನ್ನು ಕೇಳಿದ ಕೂಡಲೇ ಎಲ್ಲರೂ ಉತ್ಸುಕರಾಗಿದ್ದಾರೆ. ಯಾವಾಗ 15ನೇ ತಾರೀಕು ಬರ್ತದೆ, ಪ್ರಾರಂಭ ಆಗ್ತದೆ ಅಂತ ಹೇಳಿ. ಶಿವರಾತ್ರಿ ನಮಗೆ ಸಿಗುವುದು ಇದೇ ಒಂದು ದಿವಸ. ಇಡೀ ವರ್ಷದಲ್ಲಿ ಶಿವರಾತ್ರಿಯ ದಿವಸ ಆದರೆ ದೇವರನ್ನು ಮಲಗಿಸಿದೆ, ಬೀಗ ಮುದ್ರೆ ಮಾಡದೆ ನಮಗೆ ನಿರಂತರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಆಗಮಶಾಸ್ತ್ರದಲ್ಲಿ. ಬೇರೆ ದಿವಸದಲ್ಲಿ ಇದಿಲ್ಲ. ಇಲ್ಲಿಯೋ ತಮಿಳುನಾಡಿನ ಯಾವುದೋ ಒಂದು ಕೃಷ್ಣ ದೇವಸ್ಥಾನದಲ್ಲಿ ಒಂದು 2 ಸೆಕೆಂಡ್ಗಳ ಕಾಲ ಬಾಗಿಲು ಹಾಕ್ತಾರಂತೆ. ಹಾಗೆ ನಮಗೆ ಬಾಗಿಲು ಹಾಕದೇ ಇರಲಿಕ್ಕೂ ಆಗುದಿಲ್ಲ. ಇಲ್ಲಿ ಆದರೆ ಇದೊಂದು ಅವಕಾಶ ಇದೆ, ಅಪವಾದ ಇದೆ, ಶಿವರಾತ್ರಿ ಜಾಗರಣೆ ಹೇಳುವ ಅಪವಾದ ಇದೆ. ಹಾಗಾಗಿ ನಮಗೆ ಇದೇ ಒಂದು ಪ್ರಶಸ್ತವಾದ ದಿನ ಅಂತ ಹೇಳ್ಕೊಂಡು ಈ ದಿನವನ್ನು ನಾವು ಆಯ್ಕೆ ಮಾಡಿದ್ವಿ. ಹಾಗಾಗಿ ಜನರಿಗೆ ಒಂದು ಶಿವರಾತ್ರಿಯ ಪರ್ವಕಾಲದಲ್ಲಿ ಜಾಗರಣೆ ಇರಬೇಕು ಹೇಳುವಂತಹ ಒಂದು
ಮೊದಲಿಂದ ಬಂದಂತಹ ರೂಢಿ ಇದೆ. ಅದರ ಒಟ್ಟಿಗೆ ಇಷ್ಟೊಂದು ದೊಡ್ಡ ಸೇವೆ ನಾವು ಇದರಲ್ಲಿ ಭಾಗವಹಿಸಬೇಕು ಹೇಳುವಂತ ಖಂಡಿತ ಬಹಳ ಒಂದು ಖುಷಿಯೂ ಇದೆ, ಮತ್ತೆ ಕುತೂಹಲವೂ ಇದೆ. ಹೌದು, ಬಾರಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮಿಂದೇನಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇದು ನಾನು ನನ್ನ ವೈಯಕ್ತಿಕ ದುಡ್ಡಿನಿಂದಲೇ ಮಾಡಬೇಕು ಅಂತ ನಾನು ಸಂಕಲ್ಪ ಪಟ್ಟದ್ರಿಂದ ಎಲ್ಲರೂ ಬಂದು ನನಗೆ ಇದು ಮಾಡಿದರೆ ಸಾಕು, ಬಂದು ಪ್ರಸಾದ ಸ್ವೀಕಾರ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಹೌದು, ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು ಕೇಳಬೇಕು, ಯಾಕಂತಂದರೆ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ನಡೀತಿರುವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಯಾಕಂತಂದರೆ ದೇವರ ಒಂದು ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಕೂಡ ಹುಮ್ಮಸ್ಸಿರ್ತದೆ. ಅದು ಆ ದಿನ ಶಿವರಾತ್ರಿ ಬೇರೆ, ರಾತ್ರಿ ಜಾಗರಣೆ ಅಂತೂ ಮಾಡಲೇಬೇಕು. ತುಂಬ ಜನರು ದೇವಸ್ಥಾನಕ್ಕೆ ಬರ್ತಾರೆ. ಬಟ್ ಅವರಿಗೂ ಇರುತ್ತೆ ನನ್ನ ಕೈಯಿಂದಾದಂತಹ ಒಂದು ಚಿಕ್ಕ ರೀತಿಯಲ್ಲಿ ದೇವರಿಗೆ ಸೇವೆಯನ್ನು ಮಾಡಬೇಕು ಅಂತ. ಸೊ ಅವರು ಯಾವುದೆಲ್ಲ ಒಂದು ವಸ್ತು ರೂಪದಲ್ಲಿ ದೇವಸ್ಥಾನಕ್ಕೆ ಕೊಡಬಹುದು ಅಂತ ಹೇಳೋದಾದ್ರೆ ಅವರ ಭಕ್ತಿಗೆ ಸಂಬಂಧಪಟ್ಟದ್ದು ಮತ್ತೆ ಅವರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು. ಇಂಥದ್ದೇ ತಂದು ಕೊಡಿ ಅಂತ ನಾವೇನು ಹೇಳೋದಿಲ್ಲ, ತಂದು ಕೊಡಿ ಅಂತ ನಾವು ಹೇಳೋದಿಲ್ಲ. ತಂದು ಕೊಟ್ರೆ ಅವರು ಸಂತೋಷದಿಂದ ತಂದು ಕೊಟ್ರೆ ಬೇಡ ಅಂತ ಹೇಳೋದಿಲ್ಲ. ಈಗ ಕೆಲವರು ಸಿಹಿಯಾಳಗಳನ್ನು ತಂದು ಕೊಡ್ತೇನೆ ಅಂತ ಹೇಳಿದವರಿದ್ದಾರೆ. ನಾನು 12 ಸಿಹಿಯಾಳ ತಂದು ಕೊಡ್ತೇನೆ, ತೊಂದರೆ ಇಲ್ಲ, ಅದನ್ನಲ್ಲಿ ನಾವು ದೇವರಿಗೆ ಅಭಿಷೇಕ ಮಾಡ್ತೇವೆ. ಇನ್ನು ಕೆಲವರು ಎಣ್ಣೆ ಕೊಡ್ತೇನೆ ಅಂತ ಹೇಳುವವರಿದ್ದಾರೆ. ತಂದು ಕೊಟ್ಟರೆ ಅದನ್ನು ದೀಪಾರಾಧನೆಗೆ ಎಣ್ಣೆಗೆ ಬಳಸ್ತೇವೆ. ಇನ್ನು ಕೆಲವರು ಬತ್ತಿ ನನ್ನ ಲೆಕ್ಕದಲ್ಲಿ ಕೊಡ್ತೇನೆ, ಸರಿ, ಅದು ಏನು ಕೊಡ್ತಾರೋ ಅದು ಕೊಟ್ಟದನ್ನು ದೇವರಿಗೆ ಸಂದಾಯ ಮಾಡ್ತೇವೆ. ಇನ್ನು ಒಬ್ರು ಹೇಳಿದರೆ ನಾನು ಸ್ವಲ್ಪ ಒಂದು ತುಪ್ಪ ಕೊಡ್ತೇನೆ ಅಂತ, ಹೀಗೆ ಅದು ಏನು ಕೊಡ್ತಾರೆ ಅದನ್ನು ಇದಕ್ಕೆ. ನಮ್ಮ ಗರ್ಭಗುಡಿಯಲ್ಲಿ ವೀರಭದ್ರ ಸ್ವಾಮಿಯ ಗರ್ಭಗುಡಿಯಲ್ಲಿ 14 ದೀಪಗಳಿವೆ, 7 14 ದೀಪಗಳಿವೆ. ಅದಕ್ಕೆ ಶುದ್ಧ ಎಳ್ಳೆಣ್ಣೆಯ ದೀಪವನ್ನೇ ನಾವು ಬಳಸೋದು, ತಿಲಾಂಶು ಎಣ್ಣೆಯ ದೀಪವನ್ನೇ ಬಳಸೋದು. ನಾನು ನಾಡ್ದು 14ನೇ ದಿವಸ ರಾತ್ರಿ ಪೂಜೆ ಆದ ಮೇಲೆ ಅದನ್ನೆಲ್ಲ ಚಂದ ಶುದ್ಧಗೊಳಿಸಿ ತೊಳೆದು ಮರು ದಿವಸದಿಂದ ತುಪ್ಪದ ದೀಪವನ್ನೇ ಹಾಕಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಹಾಗೆಯೇ ಇದಕ್ಕೆ ಯಾವುದು ಆರತಿಗಳಿಗೂ ಕೂಡ ನಮ್ಮಲ್ಲಿ 3 ನೆಲೆ, 5 ನೆಲೆ, 7 ನೆಲೆ, 9 ನೆಲೆ, 11 ನೆಲೆ ಆರತಿಗಳು ಇದ್ದಾವೆ. ಇದು ಬಹುಶಃ ಎಲ್ಲಿಯೂ ಅಷ್ಟು ಕಾಣ ಸಿಗುವುದಿಲ್ಲ, ಅಷ್ಟು ದೊಡ್ಡ ಪ್ರಮಾಣದ ಆರತಿಗಳಿದ್ದಾವೆ. ಅದೆಲ್ಲದಕ್ಕೂ ನಾವು ಎಳ್ಳೆಣ್ಣೆ ಬಳಸುವುದು. ನಾಡ್ದಿನ ದಿವಸಕ್ಕೆ ತುಪ್ಪವನ್ನೇ ಬಳಸಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ಈಗ ನಮ್ಮ ಸೇರಿಗಾರ ವರ್ಗದವರಾಗಲಿ ಅಥವಾ ಈ ಸಿಬ್ಬಂದಿಯವರೆಲ್ಲ ನಾವು ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ, ವಾಲಂಟಿಯರ್ ಆಗಿ ನಾವು ಅದನ್ನು ತೊಳೆದು ಕೊಡ್ತೇವೆ, ನೀವು ಅದಕ್ಕೆ ತಲೆ ಬಿಸಿ ಮಾಡಬೇಡಿ, ಹೀಗೆಲ್ಲ ಹೇಳ್ತಾರೆ. ಎಣ್ಣೆಯ ದೀಪಕ್ಕೆ ತುಪ್ಪ ಹಾಕಬಾರ್ದು, ತುಪ್ಪದ ದೀಪ ಉರಿಸಬಾರ್ದು. ತುಪ್ಪದ ದೀಪಕ್ಕೆ ಒಂದು ವೇಳೆ ತುಪ್ಪ ಕಡಿಮೆ ಅಂದರೆ ಎಣ್ಣೆ ಹಾಕಿದ್ರು ದೋಷ ಇಲ್ಲ ಅಂತ ಒಂದು ಮಾತು. ಹಾಗಾಗಿ ಎಣ್ಣೆಯನ್ನು ಪೂರ್ವ ಒರೆಸಿ ಅಥವಾ ತೊಳೆದು ತೆಗೆದೇ ತುಪ್ಪವನ್ನು ಹಾಕಿ ನಾವು ಮಾಡಬೇಕಾಗ್ತದೆ. ಅದಕ್ಕೂ ಜನರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ಅವರು ಏನು ಇಚ್ಛೆಪಟ್ಟು ಅವರ ಶಕ್ತಿಯಾನುಸಾರ ಏನು ತಂದು ಕೊಡ್ತಾರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಷ್ಟೇ. ಮತ್ತೆ ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಇವಾಗ ಜನರು ಬರಬೇಕು, ಭಾಗವಹಿಸಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಈ ಒಂದು ಸೇವೆಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಒಳ್ಳೆಯದಾಯ್ತು ಹೇಳುವ ವಿಶ್ವಾಸ ಅವರಿಗೆ ಬರುವ ಹಾಗೆ ದೇವರ ಅನುಗ್ರಹ ಮಾಡಬೇಕು. ಖಂಡಿತ ಬರ್ತಾರೆ ಗುರುಗಳೇ. ಇವಾಗ ಕೊನೆಯದಾಗಿ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ? ಯಾಕಂತಂದರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ. ಯಾಕಂತಂದ್ರೆ ಊರಿನವರಿಗೆ ಗೊತ್ತಿರುತ್ತೆ, ಬಟ್ ಈಗ ಪರ ಊರಿನವರಿಗೆ ಗೊತ್ತಿರೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಅಷ್ಟು ಜನ ಭಕ್ತರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಒಂದೇ ಮಾತು, ಇದು ಸಾಕಷ್ಟು ಜನರಿಗೆ ಗೊತ್ತಾಗಬೇಕು. ಯಾಕೆ ಹೇಳಿದರೆ ಇದೊಂದು ವಿಶೇಷವಾದಂಥ ಸೇವೆ, ಇಷ್ಟರವರೆಗೆ ಎಲ್ಲಿಯೂ ಇಲ್ಲದ ಸೇವೆ. ನಾವೊಂದು ಏನು ಮಾಡಿದ್ದೇವೆ ಆ ವ್ಯವಸ್ಥೆ, ಅದರಲ್ಲಿ ಏನಾದರೂ ಇನ್ನು ಸಣ್ಣ ಪುಟ್ಟ ಲೋಪದೋಷ ಆದರೆ ಮುಂದೆ ಸರಿಪಡಿಸಿಕೊಳ್ಬೋದು. ಆದ್ದರಿಂದ ಈ ವ್ಯವಸ್ಥೆ ಹೇಳುವಂಥದ್ದು ಇದು ಇನ್ನು ಎಲ್ಲ ದೇವಸ್ಥಾನಗಳಲ್ಲಿ ಆಗೋ ಹಾಗೆ ಆಗಬೇಕು, ನನಗದು ಇಚ್ಛೆ. ಉದಾಹರಣೆಗೆ ನನ್ನ ಕಳೆದ ವರ್ಷದ ಪೂಜೆ ಶತರುದ್ರಾಭಿಷೇಕದಲ್ಲಿ ಈ ಶತರುದ್ರಾಭಿಷೇಕ ಸೇವೆ ಹೇಳುವಂಥದ್ದು ಸಾಮಾನ್ಯ ಹೆಚ್ಚಾಗಿ ಎಲ್ಲ ಶಿವ ದೇವಸ್ಥಾನಗಳಲ್ಲಿ ನಡೀತದೆ. ಅಲ್ಲಿ ಜಲಕಲಶದಿಂದಲೇ ಅಭಿಷೇಕ ಮಾಡ್ತಾರೆ. ನಾನು ಕೇಳಿದ ಹಾಗೆ ನಾನು ಮಾತ್ರ ಕಳೆದ ವರ್ಷ ಇದು ಪುಸ್ತಕದಲ್ಲಿ ಇದ್ದ ಹಾಗೆ ಶಾಸ್ತ್ರಬದ್ಧವಾದಂತಹ 11 ದ್ರವ್ಯ ಕಲಶಗಳನ್ನು ಮಾಡಿಸಿದ್ದೇನೆ. ಅದು ಪ್ರಥಮ ಬಾರಿಗೆ ನಮ್ಮ ಹಿರಿಯಡ್ಕ ಕ್ಷೇತ್ರದಲ್ಲಿ ನಾನು ಅದನ್ನು ಅಳವಡಿಸಿಕೊಂಡದ್ದು. ಅಂದರೆ ನನಗೆ ದೇವರು ಇದು ಕೊಟ್ಟದ್ದು ನಾನು ಮಾಡಿದ್ದೇನೆ. ಹಾಗಾಗಿ ಅದನ್ನು ಈಗ ಅದರ ನಂತರ ನಡೆದಂತಹ ಶತರುದ್ರಾಭಿಷೇಕದಲ್ಲಿ ಎಲ್ಲರೂ ನಮ್ಮ ಹಿಂದಿನ ಅರ್ಚಕರು ಕೂಡ ಕಳೆದ ಸಾಲಿನ ಅರ್ಚಕರು ಕೂಡ ಅದನ್ನು ಬಳಸಿಕೊಂಡಿದ್ದಾರೆ. ಅದು ನನಗೆ ಒಂದು ಹೆಮ್ಮೆ. ಯಾಕೆ ಹೇಳಿದರೆ ನಾನು ಮಾಡಿದ ಒಂದು ಪ್ರಯೋಗವನ್ನು ಮುಂದುವರಿಸಿಕೊಂಡು ಹೋದಾಗ ಅದಕ್ಕೊಂದು ಒಪ್ಪಿಗೆ ಸಿಕ್ಕಿದಾಗ ಯಾಕೆ ಹೇಳಿದರೆ ಅದರಲ್ಲಿ ಲೋಪದೋಷ ಇದ್ದರೆ ಅದು ಬೇಡ ಅಂತ ತಿರಸ್ಕಾರ ಆಗಿದೆ. ಇದು ತಿರಸ್ಕಾರ ಆಗದೆ ಅದನ್ನು ಮನ್ನಿಸಲ್ಪಟ್ಟದ್ರಿಂದ ನನಗೆ ಅದೊಂದು ಸಂತೋಷ. ಹಾಗೆ ಈ ವರ್ಷದ ಈ ಸೇವೆ
ಒಂದು ವ್ಯವಸ್ಥಿತವಾಗಿ ನಡೆಯಿತು ಅಂತ ಆದ್ರೆ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗಬೇಕು. ತನಗೂ ಈ ಒಂದು ಸೇವೆಯನ್ನು ಕೊಡ್ಲಿಕ್ಕೆ ಆಗ್ತದೆ, ಕೊಡಬೇಕು ಹೇಳುವಂತ ಒಂದು ಭಾವನೆ. ಯಾಕಂದ್ರೆ ಒಂದು 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡುವಂತಹ ಈ ಸೇವೆ ಒಬ್ಬ ಮಾಡಿಸಿದ ಅಂತ ಹೇಳಿದ್ರೆ ಅವನಿಗೆ ಆ ತೃಪ್ತಿ ಬರುವ ಹಾಗೆ ಆಗ್ತದೆ. ಅದು ಒಂದು ಇದಕ್ಕೊಂದು ಸಂವಿಧಾನ ಅಥವಾ ಒಂದು ಚೌಕಟ್ಟು ಅಂತ ಹಾಕಿದ್ರೆ ಮುಂದಿನ ಪೀಳಿಗೆಗೂ ಕೂಡ ಒಂದು ಈ ಸೇವೆ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಹೇಳುವ ಮಾಡುವಂತ ಒಂದು ಮಾದರಿಯ ಸೇವೆ ಆಗಬೇಕು ಅಂತ ಹೇಳೋದು ನನ್ನ ಇಚ್ಛೆ. ಅದಕ್ಕಾಗಿ ಸ್ವಲ್ಪ ನಾನು ಬಹಳ ಪ್ಲಾನು ಹಾಕೊಂಡಿದ್ದೇನೆ. ನನ್ನ ಶ್ರೀಮತಿ ಅವಳು ನನಗಿಂತ ಹೆಚ್ಚು ಇದರಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಏನಾದರೂ ಒಂದು ಇವತ್ತೇ ನಡೆದು ಹೋಗಿದೆ ಅಂತ ಹೇಳ್ಕೊಂಡು ಅದಕ್ಕೆ ಇಲ್ಲಿ ಎಂಥದ್ದು ಆಗ್ಬೇಕು ನೋಡಿ, ಹೀಗಾಗ್ಬೇಕು ಅಂತ ಹೇಳಿ ಅವಳು ಮಾರ್ಗದರ್ಶನ ಕೊಡ್ತಾಳೆ. ಅದು ಸಣ್ಣ ಮಾತೇ ಆಯ್ತು, ಮಾರ್ಗದರ್ಶನ ಹೇಳಿದ್ರೆ ಸಣ್ಣ ಮಾತೇ ಆಯ್ತು. ಹಾಗಾಗಿ ಅವಳ ಸಪೋರ್ಟು ನನಗೆ ತುಂಬ ಇದೆ. ಹಾಗಾಗಿ ನನಗೆ ಇದು ಬಹಳ ಸಂತೋಷದ ವಿಷಯ. ಇದು ಒಂದು ಒಳ್ಳೆ ಮಾದರಿಯಾಗಬೇಕು, ಎಲ್ಲರಿಗೂ ಲೋಕಪ್ರಿಯವಾಗಬೇಕು. ಹಾಗಾಗಿ ನಾನು ಜನರಲ್ಲಿ ಹೇಳೋದು ಏನು ಅಂತ ಹೇಳಿದರೆ, ಸಾಧ್ಯವಾದಷ್ಟು ನೀವು ನಿಮ್ಮ ಮಕ್ಕಳನ್ನು, ಮರಿ ಮಕ್ಕಳನ್ನು ಎಲ್ಲರನ್ನೂ ಕರೆದುಕೊಂಡು ಬಂದು ತೋರಿಸಿ, ಇದನ್ನು ತೋರಿಸಿ ಇದರ ಪ್ರಯೋಜನವನ್ನು ಪಡಿಬೇಕು. ಇದರಲ್ಲಿ ಬಹಳಷ್ಟು ಫಲ ಇದೆ. ನಮ್ಮ ರುದ್ರಾಧ್ಯಾಯ ಅಂತ ಹೇಳುವಂಥ ಪುಸ್ತಕದಲ್ಲೇ ಫಲವನ್ನು ಬರೆದಿದ್ದಾರೆ. ವ್ಯಾಧಿ ವಿಮೋಚನಾರ್ಥೆ, ಚಿಂತಿತ ಫಲಾರ್ಥೆ, ಸಂತಾನ ಸಿದ್ಧಾರ್ಥೆ. ಇದು ಬೇರೆ ಬೇರೆ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಹೇಳುವಂತಹ ಅವರ ನೋವುಗಳನ್ನು ಕೇಳುವಾಗ, ಈಗಿನ ಯುಗವೇ ಹಾಗೆ, ಈ ಡೈವರ್ಸ್ ಕೇಸು, ಈ ಮದುವೆ ಆಗದೇ ಇರುವಂತಹ ಸನ್ನಿವೇಶ, ಎಷ್ಟೋ ಜನರು ಪಾಪ ಕಲಿತು ತುಂಬ ವಿದ್ಯಾವಂತರಾಗಿದ್ದಾರೆ, ಕೆಲಸ ಸಿಗುವುದಿಲ್ಲ. ಇನ್ನು ಕೆಲಸ ಸಿಕ್ಕಿದ್ರೂ ಹಾಗೆ ಪಕ್ಕ ಮದುವೆ ಆಗುವುದಿಲ್ಲ. ಈಗ ಹುಡುಗ ಹುಡುಗಿ ಒಪ್ಪಿಕೊಳ್ಳುವುದು ಬಹಳ ಇದಾಗಿದೆ. ಆ ನಂತರ ಮದುವೆ ಆದ ಮೇಲೆ ಇನ್ನೊಂದು ಸಮಸ್ಯೆ, ಪಕ್ಕ ಮಕ್ಕಳಾಗುವುದಿಲ್ಲ. ಹೀಗೆಲ್ಲ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಪಾಪ ಹೇಳಿಕೊಡ್ತಾರೆ. ಈ ಡಾಕ್ಟ್ರಲ್ಲೂ ಹೇಳಿಕೊಳ್ತಾರಾ ಇಲ್ವಾ, ಕೆಲವು ಸಮಸ್ಯೆಗಳನ್ನು ನಮ್ಮ ಹತ್ರ ಪಾಪ ಹತ್ತುಕೊಂಡು ಹೇಳುವಾಗ ಒಂದು ಕಡೆಯಲ್ಲಿ ನಮಗೇ ಆ ನೋವು ಇದೆಯಾ ಅಂತ ನಮಗೆ ಬೇಸರ ಆಗುತ್ತೆ. ಹಾಗಾಗಿ ಅಂಥದಕ್ಕೆ ಒಂದು ಪರಿಹಾರ ಸಿಗುವ ಹಾಗಾಗಬೇಕು ನನ್ನ ಇಚ್ಛೆ. ಹೌದು, ನಿಸ್ವಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ಮೂಡಿ ಬರಲಿ, ಹಾಗೆ ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ದೇವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಗುರುಗಳೇ ಇಷ್ಟು ಹೊತ್ತುಗಳ ಕಾಲ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರು. ಯಾಕಂತಂದರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಬಟ್ ಈ ಒಂದು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ದೇಶದಲ್ಲಿ ಹಾಗೆ ಒಂದು ವಿದೇಶದಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಗೊತ್ತಾಗಲಿ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ. ಯಾಕಂತಂದರೆ ವಿಶೇಷವಾಗಿ ಆ ದಿನ ಶಿವರಾತ್ರಿ, ರಾತ್ರಿ ಜಾಗರಣೆ ಕೂಡ ಇರುತ್ತೆ. ಸುಮ್ಮನೆ ನಾವು ಮನೆಯಲ್ಲೇ ಕುತ್ಕೊಳ್ಳೋದಕ್ಕಿಂತ ದೇವಸ್ಥಾನಕ್ಕೆ ಬನ್ನಿ, ಇಲ್ಲಿ ಒಂದು ದೇವರ ಒಂದು ಸೇವೆಯನ್ನು ಮಾಡಿ ಅಂತ ಹೇಳ್ತಾ, ಗುರುಗಳೇ ನಿಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಯಾಕೆ ಹೇಳಿದರೆ, ಈ ಒಂದು ಸೇವೆ ನಾನು ಇಚ್ಛೆ ಪಟ್ಟಿದ್ದೇನೆ, ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಆದರೆ ಪ್ರಚಾರ ಆಗಬೇಕು. ಈಗಲೇ ನಾನು ಸಾಕಷ್ಟು ಪ್ರಚಾರಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಆದರೂ ಕೂಡ ಇದು ಮಾಧ್ಯಮದ ಮೂಲಕ ಹೀಗೆಲ್ಲ ಪ್ರಚಾರ ಆಯಿತು ಹೇಳಿ ಆದರೆ ಜನರಿಂದ ಜನರಿಗೆ ಗೊತ್ತಾಗಿ ಜನರು ಆದಷ್ಟು ಸಂಖ್ಯೆಯಲ್ಲಿ ಬಂದರು ಅಂತ ಹೇಳಿ ಆದರೆ ಆಗ ನನ್ನ ಮಾಡಿದಂತಹ ಕೆಲಸ ಸಾರ್ಥಕ. ನನಗೆ ನಾನು ಪ್ರಚಾರಕ್ಕಾಗಿ ಕೆಲಸ ಮಾಡೋದಲ್ಲ, ಜನರಿಗೆ ಗೊತ್ತಾಗಬೇಕು, ನಮ್ಮ ದೇವಸ್ಥಾನ ಪ್ರಚಾರಕ್ಕೆ ಬರಬೇಕು, ನಮ್ಮ ದೇವರ ಮಹಿಮೆ ಗೊತ್ತಾಗಬೇಕು. ಈಗ ಕೆಲವರು ಬಂದು ಹೇಳ್ತಾರೆ, ನೀವು ಕಳೆದ ವರ್ಷ ಹೇಳಿದ ಹಾಗೆ ಹೀಗೀಗ ಆಗಿದೆ, ನಮಗದು ಭಾಳ ಸಂತೋಷ ಆಗಿದೆ, ಈಗ ಸಂತೋಷದಿಂದ ಈ ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಬಂದು ಹೇಳುವಾಗ ನನಗೆ ಖುಷಿ ಆಗ್ತದೆ. ಹಾಗಾಗಿ ಅಂತಹ ಸನ್ನಿವೇಶಗಳು ಇನ್ನಷ್ಟು 100 ಮಡಿ ಆಗಬೇಕು. ಅದಕ್ಕೆ ಬೇಕಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಒಟ್ಟಿಗೆ ರಥವನ್ನು ಎಳೆದ್ರೆ ಮಾತ್ರ ರಥ ಚೆನ್ನಾಗಿ ಹೋಗ್ತದೆ, ಒಬ್ಬೊಬ್ಬರಿಂದ ಎಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲ ಒಟ್ಟು ಸೇರಿ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ ಹೇಳುವಂಥ ಇಚ್ಛೆ ನನ್ನ. ತುಂಬಾ ಖುಷಿ ಆಯಿತು ಗುರುಗಳ ನಿಮ್ಮೊಂದಿಗೆ ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಮಹತೋಬಾರ ಶ್ರೀ ಕ್ಷೇತ್ರ ಹಿರಿಯಡ್ಕದಲ್ಲಿ ನಡೆಯುವಂತಹ ಅಂತಂದರೆ ಫೆಬ್ರವರಿ 15ರಂದು ವಿಶೇಷವಾಗಿ ಶಿವರಾತ್ರಿ ಎಂದು ನಡೆಯುವಂತಹ ಈ ಒಂದು ಕಾರ್ಯಕ್ರಮದ ಕುರಿತು ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಶ್ರೀ ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಲಕ್ಷ್ಮೀನಾರಾಯಣ ತಂತ್ರಿಗಳವರು ಹಾಗೂ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ
ರಂಗನಾಥ್ ಭಟ್ ಸರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ, ಯಾಕಂತಂದರೆ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ನಡೀತಾ ಇರುವುದು ನಿರಂತರವಾಗಿ 30 ಗಂಟೆಗಳ ಕಾಲ. ಒಂಥರ ನಮಗೆ ಹೇಳಲಿಕ್ಕೆ ಖುಷಿಯಾಗುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಬನ್ನಿ, ದೇವರ ಸೇವೆಯನ್ನು ಮಾಡಿ. ಯಾಕಂತಂದರೆ ಆವಾಗ ಆ ದಿನ ಶಿವರಾತ್ರಿ ಜಾಗರಣೆ ಕೂಡ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ದೇವರ ಒಂದು ಸೇವೆಯನ್ನು ಮಾಡಿ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ NP ನ್ಯೂಸ್. ಇದು ಭರವಸೆಯ ಬೆಳಕು. ಧನ್ಯವಾದಗಳು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.